ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಸದ್ಯ ಪರಿಸ್ಥಿತಿ ರಾಜ್ಯದಲ್ಲಿ ಹೆಂಗಿದೆ ಅಂತಂದ್ರೆ ಚುನಾವಣೆಯ ಕಾವು, ಪ್ರಚಾರದ ಅಬ್ಬರ, ಅಭಿವೃದ್ಧಿ ವಿಚಾರಗಳು ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಓಟ್ ಕೇಳಬೇಕು ಹೋಗಬೇಕಾದಂತಹ ಅಭ್ಯರ್ಥಿಗಳು ಮತ್ತು ಅವರ ಪರವಾದಂತಹ ನಾಯಕರು ಒಂದೇ ವಿಚಾರ ವಾಗ್ದಾಳಿ, ಆರೋಪ ಪ್ರತ್ಯಾರೋಪ. ಅದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕಥೆ. ಆದರೆ ಇದು ಈಗ ಹೆಂಗೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ, ಇನ್ನೊಂದು ಎರಡನೇ ಚುನಾವಣೆಯ ಒಂದು ವಿಚಾರ ಏನಿದೆ, ಎರಡನೇ ಹಂತದ ಚುನಾವಣೆ ಇಲ್ಲಿ ಉತ್ತರದ ಭಾಗದಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತಾ ಮೈತ್ರಿ ಸರ್ಕಾರಕ್ಕೆ ಏನಾದರೂ ಮೈತ್ರಿ ಸರ್ಕಾರ ಇನ್ ದ ಸೆನ್ಸ್ ಮೈತ್ರಿಯಾಗಿ ಹೋಗ್ತಾ ಇರುವಂತಹ ಬಿಜೆಪಿ ಮತ್ತು JDSಗೆ ತೊಡಕಾಗುತ್ತಾ? 2019ರಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದಂತಹ ಬಿಜೆಪಿ ಈಗ ಅದೇ ಸಾಧನೆಯನ್ನು ಮುಂದುವರಿಸಬೇಕು ಅಂತ 2024ರಲ್ಲಿ ಈ ಹಿಂದೆ ಎದುರಾಳಿಯಾಗಿ ಎದುರಿಸ್ತಾ ಇದ್ದಂತಹ JDSನ ಜೊತೆಗೆ ಸೇರಿಸ್ಕೊಂಡು ಮೈತ್ರಿ ಸರ್ಕಾರ ಮಾಡಿಕೊಂಡು ಇವತ್ತು ದೋಸ್ತಿಯಾಗಿ ಕೈ ಹಿಡ್ಕೊಂಡೇನೋ ಮತ ಭಿಕ್ಷೆಗೆ ಹೊರಟಿದ್ದಾರೆ. ಆದರೆ ಹೋದಲ್ಲೆಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದು ಯಾವ ರೀತಿಯಾದಂತಹ ಪರಿಣಾಮವನ್ನು ಅಲ್ಲಿ ಬೀರುತ್ತೆ ಅಂದರೆ, ಯಾವ ಮಟ್ಟಕ್ಕೆ ಅಂತಂದರೆ, ಒಂದು ಬಿಜೆಪಿಯ ಭದ್ರಕೋಟೆ ಎನಿಸಿಕೊಂಡಿರುವಂತಹ ಒಂದಷ್ಟು ಕ್ಷೇತ್ರಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಬದಲಾವಣೆನೇ ಆಗೋದಿಲ್ಲ ಅನ್ನುವಂತಹ ಕ್ಷೇತ್ರಗಳಿಗೂ ಕೂಡ ಈ ಪ್ರಕರಣ ಎಫೆಕ್ಟ್ ಆಗುತ್ತಾ? ಆ ನಿಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳು ಸಾಗ್ತಾ ಇದೆ ರಾಜ್ಯದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ, ಉತ್ತರಕ್ಕೆ ಪೆನ್ ಡ್ರೈವ್ ಪೆಟ್ಟು. ಬಿಜೆಪಿಯ ಉತ್ತರದ ಗೆಲುವಿಗೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕಂಟಕ ತರುತ್ತಾ? ಯಾಕಂದ್ರೆ ದಿನಕ್ಕೊಂದು ಕಥೆಗಳು, ದಿನಕ್ಕೊಂದು ವಿಡಿಯೋಗಳು ಹರಿಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆರೋಪ ಪ್ರತ್ಯಾರೋಪ. ಆತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದೆ. ಆದರೆ ನಿಮ್ದು ತಪ್ಪು ಅಂತ ಆರೋಪ ಪ್ರತ್ಯಾರೋಪಗಳು ಸದ್ಯಕ್ಕೆ ನಡೀತಾ ಇದೆ. ಬಿಜೆಪಿ JDSಗೆ ಪ್ರಜ್ವಲ್ ಪಲ್ಲಂಗದಾಟದಿಂದ ಆಘಾತ. ಹಾಸನ ಫೈಲ್ಸ್ ಕೇಸ್ನಿಂದ ಬಿಜೆಪಿಗೆ ಉತ್ತರದಲ್ಲಿ ಶಾಕ್. ತನ್ನ ಭದ್ರಕೋಟೆಯಲ್ಲೂ ಓಟ್ ಕಳೆದುಕೊಳ್ಳುತ್ತಾ ಬಿಜೆಪಿ? ಗ್ಯಾರಂಟಿ ಜೊತೆ ಉತ್ತರದಲ್ಲಿ ಕೈಗೆ ಪೆನ್ ಡ್ರೈವ್ ಬೆಂಬಲ ಏನಾದ್ರು ಆಗುತ್ತಾ? ಇದೇ ವಿಷಯ. ಪ್ರಜ್ವಲ್ ರಾಸಲೀಲೆ ಕೇಸ್ನಿಂದ ಬಿಜೆಪಿ ಓಟ್ ಮೇಲೆ ಪರಿಣಾಮ ಬೀರುತ್ತಾ? ಎರಡನೇ ಹಂತದ ಚುನಾವಣೆಯಲ್ಲಿ ಬಿಜೆಪಿಗೆ ಯಾವ ರೀತಿಯಾದ ಪರಿಣಾಮವನ್ನು ಬೀರುತ್ತೆ? ಇಲ್ಲಿ ವಿಧಾನಸಭೆ ಆಯಿತು, ಲೋಕಸಭೆಯಲ್ಲೂ ಕೂಡ ಬಿಜೆಪಿಗೆ ಅಂದರೆ ಈ ವಿಚಾರ ಈಗ ಇರಿಸುಮುರುಸು ಆಗುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆಯಾ? ಹಳ್ಳಿಯಲ್ಲೂ ಪ್ರಜ್ವಲ್ ಪಲ್ಲಂಗದಾಟದ ಬಿಸಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಇದು ಎಲ್ಲ ಪಕ್ಕಾ ಪ್ರೀ ಪ್ಲ್ಯಾಂಡ್, ಇದೆಲ್ಲವನ್ನು ಕೂಡ ಮಾಡಿದ್ದು ಮಾಸ್ಟರ್ ಮೈಂಡ್ ಇರೋದು ಕಾಂಗ್ರೆಸ್ನವ್ರ ಹತ್ರ. ಅಂದರೆ ಈ ವಿಡಿಯೋ ಬಿಡುಗಡೆ ಮಾಡುವ ಒಂದು ಜವಾಬ್ದಾರಿ ಹೊತ್ಕೊಂಡಿರೋದು ಇವರು ಅನ್ನುವಂಥ ನಿಟ್ಟಿನಲ್ಲಿ ಆ ಕಡೆಯಿಂದ ಬಿಜೆಪಿಯವರು ಮತ್ತು JDSನ ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರ ಆದಂತಹ KH ಕುಮಾರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. AAPಯಿಂದ ದಿನೇಶ್ ಹೇರವಳ್ಳಿ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಅಶ್ವಿನಿ ಶಂಕರ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಿನಿ ಅವರೇ, ಮೊದಲ ರಿಯಾಕ್ಷನ್ ಏನು ಹೇಳ್ತೀರಿ? ಅಂದರೆ ಉತ್ತರ ಭಾಗದಲ್ಲಿ ಈಗ ಚುನಾವಣೆಯ ಕಾವು ಏರ್ತಾ ಇದೆ, ಬಟ್ ಆದರೆ ಅಭಿವೃದ್ಧಿ ವಿಷಯಗಳನ್ನು ಇಟ್ಕೊಂಡು ಹೋಗಬೇಕಾಗಿತ್ತು. ಹಿಂದಿನ ಸಂಸದರು ಮಾಡಿರುವ ಸಾಧನೆಗಳನ್ನು ಜನರ ಮುಂದೆ ಇಟ್ಟು ಓಟ್ ಕೇಳಬೇಕಾಗಿತ್ತು. ದೋಸ್ತಿ ಅಂತ ಅಂದ್ಕೊಂಡಿರುವಂತಹ JDSನ ಮತಗಳ ಕ್ರೋಢೀಕರಣ ಕೂಡ ನಡೀತಾ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ನುಂಗಲಾರದ ತುತ್ತಾಗ್ತಾ ಇದೆಯಾ ಅಲ್ಲಿ ಹೋದಲ್ಲೆಲ್ಲ? ಏನು ಹೇಳ್ತೀರಿ? ನೋಡಿ, ನಮ್ಮ ಕ್ಯಾಂಪೇನ್ ಭರದಿಂದ ಸಾಗಿದೆ ಉತ್ತರ ಕರ್ನಾಟಕದಲ್ಲಿ. ನಾವು ಪ್ರತಿಯೊಂದು ಕಡೆ ನಮ್ಮ ನಾಯಕರುಗಳು ಹೇಳ್ತಾ ಇರೋದೇ ನಮ್ಮ ಸಾಧನೆಗಳನ್ನು, ನಾವು ಎಷ್ಟು ತಲುಪಿದ್ದೀವಿ, ಮುಂದೆ ನಮ್ಮ ದೃಷ್ಟಿಕೋನ ಏನಿದೆ, 2047ಗೆ ಭಾರತ ಹೇಗಿರಬೇಕು, ಏನೇನು ಮಾಡ್ತೀವಿ ಅಂತಲೇ ನಾವು ಕ್ಯಾಂಪೇನಲ್ಲಿ ಹೇಳ್ತಾ ಇರೋವಂಥದ್ದು. ಆಯಿತಾ? ರಾಜ್ಯದ ಜನತೆ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಕೂಡ. ಆ್ಯಂಡ್ ಇವಾಗ ಈ ಪ್ರಕರಣ ಏನು ನಡೆದಿದೆ, 2019ನಲ್ಲಿ JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಏನಿತ್ತು ಅದರ ಒಂದು ಕ್ಯಾಂಡಿಡೇಟು ಪ್ರಜ್ವಲ್ ರೇವಣ್ಣ ಅವರು. ಇವರು ನಮ್ಮ ಮೇಲೆ ಹಾಕ್ತಾ ಇದ್ದಾರಲ್ಲ, ಇನ್ನು ನಮ್ಮಲ್ಲಿ ಇವಾಗ ಎಲೆಕ್ಷನ್ ಗೆದ್ದು ಅವರು ಇದಾದರೆ ಅವಾಗ ಅವರು NDA ಸಂಸದರಾಗ್ತಾರೆ. ಈಗ ಅವ್ರು ಪ್ರೆಸೆಂಟ್ಲಿ ಇರೋದು ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಅಭ್ಯರ್ಥಿನೇ, ಬಟ್ ಆದ್ರೆ ಇವಾಗ ಅಭ್ಯರ್ಥಿ ಅಷ್ಟೇ, ಸಂಸದರು ಇರೋವಂಥದ್ದು ಇದು. ಕಾಂಗ್ರೆಸ್ನ ಸಂಸದರು ಆಗಿದ್ರು, ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡ್ಕೊಂಡು ಸಂಸದರಾಗಿದ್ರು ಅಂತ ಹೇಳಿ, ಅಥವಾ ಅವ್ರ ಜೊತೆಗಿದ್ರು ಅನ್ನೋ ಕಾರಣಕ್ಕೆ ಕಾಮನ್ ಸೆನ್ಸ್ ನಾನು ಹೇಳ್ತಾ ಇರೋದು.
ಹೊಸದಾಗಿ ನೆನ್ನೆ ಮೊನ್ನೆ ಫ್ರೆಂಡ್ ಆಗಿರೋರ್ಗೆ ಒಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತಾ, ಇಲ್ಲ ತುಂಬಾ ವರ್ಷದ ದೋಸ್ತಿ ಇಟ್ಕೊಂಡಿರೋಂಥವ್ರಿಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತಾ? ಅಷ್ಟೇ ಕಾಮನ್ ಸೆನ್ಸ್ ಪ್ರಶ್ನೆ. ಎಲ್ಲಾ ಗೊತ್ತಿದ್ದೂನು ಇಷ್ಟು ವರ್ಷ ಏನಕ್ಕೆ ಇವ್ರುಗಳು ಸುಮ್ಮನೆ ಇದ್ರು? ತಪ್ಪು ಯಾರು ಮಾಡಿದ್ರು ತಪ್ಪೆ, ಉಗ್ರ ಕಠಿಣ ಕ್ರಮ ಆಗ್ಬೇಕಾಗಿದೆ. ಆಯ್ತಾ? ನಮ್ಮ ಹಿರಿಯ ನಾಯಕರುಗಳು ಅಮಿತ್ ಶಾ ಜಿ ಅವರು, ಮೋದಿಜಿ ಅವರು ಪ್ರತಿಯೊಬ್ರು ಹೇಳ್ತಾ ಇರೋದು, ಈ ದೇಶದ ಈ ನೆಲದ ಹೆಣ್ಣು ಮಕ್ಕಳ ಭದ್ರತೆಯೇ ನಮ್ಮ ಪರಮ ಆದ್ಯತೆ ಅಂತ. ನಮ್ಮ ಸಂಕಲ್ಪ ಪತ್ರದಲ್ಲಿ ಇರೋದು ಕೂಡ ಅದೇನೆ. ಆಯ್ತಾ? ಯಾರೇ ಆಗಿರ್ಲಿ ಅದು ಕಠಿಣ ಕಾನೂನು ಕ್ರಮ ಆಗ್ಲೇಬೇಕು. ವಿ ಆರ್ ಆಲ್ಸೋ ವಿತ್ ದ ವಿಮೆನ್ ಅಂತ, ಟು ಪ್ರೊವೈಡ್ ಜಸ್ಟಿಸ್ ಅಂತಾನೆ ನಾವು ಹೇಳ್ತಾ ಇರೋವಂಥದ್ದು. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇಷ್ಟು ಅಂದ್ರೆ ಟೋಟಲ್ ಕೊಲಾಪ್ಸ್ ಆಫ್ ಲಾ ಅಂಡ್ ಆರ್ಡರ್ ಇನ್ ದ ಸ್ಟೇಟ್. ಆಯ್ತಾ? ಒಬ್ಬ ಹೋಮ್ ಮಿನಿಸ್ಟ್ರು ಒಬ್ಬನ ಅಪರಾಧಿನ ಅಲ್ಲ, ಅಕ್ಯೂಸ್ಡ್ ಏನಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಕಟಕಟೆನಲ್ಲಿ ನಿಲ್ಸಕ್ಕಾಗ್ತಾ ಇಲ್ಲ, SIT ಕರ್ಕೊಂಡು ಬರಕ್ಕಾಗ್ತಾ ಇಲ್ಲ, ಇಷ್ಟು ದಿನ ಆಗ್ತಾ ಇದೆ. ಮಾಧ್ಯಮದಲ್ಲಿ ಹಗಲು ರಾತ್ರಿ ಬರೀ ಇದೇ ಚರ್ಚೆಗಳು ನಡೀತಾ ಇದೆ. ಅಲ್ಲಿದ್ದಾರೆ, ಅಲ್ಲಿದ್ದಾರೆ. ಏನ್ ಸಿದ್ದರಾಮಯ್ಯನವ್ರು ಆಟ ಆಡ್ತಾ ಇದ್ದಾರಾ? ಕರ್ಕೊಂಡ್ ಬರೋದಿಕ್ ಆಗೋದಿಲ್ವಾ? ಕರ್ಸಕ್ ಆಗೋದಿಲ್ವಾ? ಅಂದ್ರೆ ಬರ್ಕೊಟ್ಬಿಡಿ ಆಗೋದಿಲ್ಲ ಅಂತ ಅನ್ಬಿಟ್ಟು. ನಮ್ ಕೈನಲ್ಲಿ ಇದೆಲ್ಲ ಆಗೋದಿಲ್ಲ ಮ್ಯಾನೇಜ್ ಮಾಡೋದಿಕ್ಕೆ. ವಿ ಹ್ಯಾವ್ ಫೇಲ್ಡ್ ನ್ಯಾಯ ಕೊಡ್ಸಕ್ಕೆ ಅಂತ ಅನ್ಬಿಟ್ಟು ನಾವೆಲ್ಲ ಮಕ್ಕಳಿಗೆ ನಾವು ನ್ಯಾಯ ಕೊಡಿಸ್ತೀವಿ. ತಾಕತ್ತಿದ್ರೆ ಮಾಡಿ ಅದನ್ನ ತೋರಿಸಿ ಬೇಗ ಆದಷ್ಟು. ಓಕೆ ಫೈನ್. ಎಸ್ ಕುಮಾರ್ ಅವ್ರೆ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಈ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದೇ ಲೋಕಸಭೆ ಚುನಾವಣೆಗೆ ಹೋದಾಗ ಇದೇ JDS ಪಕ್ಷದಲ್ಲಿ ಜೊತೆ ನಿಂತ್ಕೊಂಡು ನಿಮ್ಗೊಂದಷ್ಟು ಸೀಟು ನಮಗೊಂದಷ್ಟು ಸೀಟು ಅಂತ ಹಂಚ್ಕೊಂಡು ಅವ್ರ ಪರವಾಗಿ ನೀವು, ನಿಮ್ಮ ಪರವಾಗಿ ಅವರು ಮತಯಾಚನೆಯನ್ನ ಮಾಡಿ ಗೆದ್ದು ಬಂದರು. ಅವರು 25 ಗೆದ್ರು, ನೀವು ಒಂದೊಂದು ಗೆಲ್ಲುವಲ್ಲೇನೆ ಪ್ರಯಾಸ ಪಟ್ಟು ಹೋದ್ರಿ. ಬಟ್ ಆದರೆ ಈ ಬಾರಿಯ ಪರಿಸ್ಥಿತಿ, ಇಂತಹ ಒಂದು ಪರಿಸ್ಥಿತಿ BJPಗೂ ಕೂಡ ಬಂದು ಒದಗೋದಕ್ಕೆ, ಅಥವಾ ಈ ಇಡೀ ಪ್ರಕರಣ ಅಥವಾ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಡಿಯೋಗಳು ಹರಿದಾಡೋದಕ್ಕೆ, ಎಲೆಕ್ಷನ್ ಟೈಮ್ನಲ್ಲಿ ಹರಿದಾಡೋದಕ್ಕೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಇದಕ್ಕೆ? ಎಲ್ಲ ಮಾತುಗಳಿಗೆ ಆಧಾರವೇ ಇಲ್ಲ. BJP ಅವರು ಹೇಳುವ ಯಾವುದೇ ಮಾತಿಗೂ ಆಧಾರ ಇಲ್ಲ. ಆಗಲೇ BJP ವಕ್ತಾರರು ಮಾತನಾಡುವಾಗ ನಮ್ಮದು ವಿಷನ್ನು 2047ಗೆ ಅಂತ, ಅಂದರೆ ಈಗ ಅಧಿಕಾರ ಕೊಡ್ತಿರೋದು 2024ಇಂದ 2029 ತನಕ ಅಧಿಕಾರ ನಡೆಸಿ ಅಂತನ, 2047ಗೆ ಅಧಿಕಾರ ನಡೆಸಿ ಅಂತನ. ಯಾರು ಹೇಳ್ತಿದ್ದಾರೆ ಈ ಕಾಗಕ್ಕಾಗ ಕಥೆನ? BJP ಅವರು ಈ 10 ವರ್ಷದಲ್ಲಿ ಒಂದು ನಿಮಿಷ ದಯಮಾಡಿ ನೀವು ಮಾತಾಡುವಾಗ ಅದಕ್ಕೂ ಉತ್ತರ ಕೊಡ್ತೀನಿ, ಅದಕ್ಕೂ ಮೇಡಮ್ಗೂ ಉತ್ತರ ಕೊಡ್ತೀನಿ, ನೀವು ಹೇಳಿರೋ ಮಾತುಗಳಿಗೂ ಉತ್ತರ ಕೊಡ್ಬೇಕಲ್ವಾ? ಒಂದ್ ನಿಮಿಷ ಇರಿ ಮೇಡಮ್, ಆಯ್ತು. ನಿಮ್ಮ NDA ಅಭ್ಯರ್ಥಿ ಯಾರು ಅಂತ ಜಗತ್ ಜಾಹೀರ ಆಗ್ಬಿಟ್ಟಿದೆ ಈಗ. ನಾನೊಂದು ಹೆಣ್ಣಾಗಿ ಇದನ್ನ ನೋಡಕ್ಕಾಗಲ್ಲ ಶಿಲ್ಪ. ಪ್ರತಿದಿನ ಹೌದು, ಒಂದ್ ನಿಮಿಷ ಇರಿ. ಎಲ್ಲದಕ್ಕಿಂತ ಮುಂಚೆ ಹೆಣ್ಣು ಫಸ್ಟ್. ಒಂದ್ ನಿಮಿಷ ಎಸ್ ಹೇಳಿ. ಈಗ ಅವ್ರು ಮಾತನಾಡುವಾಗ ನಾನೇನು ಮಾತನಾಡಿಲ್ಲ. ಇವ್ರು ಇದೇ ತರ ಕಿರ್ಚಾಡಿ ಹಾರಾಡಿ ಜನರ ಮನಸ್ಸನ್ನ ಸುಮ್ಮನಿರಿ ಮೇಡಮ್. ಆಯ್ತು ಇರಿ ಮೇಡಮ್, ನೀವ್ ಹೆಣ್ಮಕ್ಳು ಪರ ಇರೋದೇನೇನು ಅಂತ ಒಂದೊಂದೇ ಹೇಳ್ತೀನಿ. ಒಂದು ನಿಮಿಷ. ನಿಮ್ಮ ಕೇಂದ್ರದ ಕ್ರೀಡಾ ಸಚಿವ ನಡೆಸಿದಂತ ಪಲ್ಲಂಗದ ಆಟವನ್ನ ತಿಂಗಳಾನ್ಗಟ್ಲೆ ರಸ್ತೆಯಲ್ಲಿ ಕೂತ್ಕೊಂಡು ಈ ದೇಶದ ಮರ್ಯಾದೆಯನ್ನ ಕಾಪಾಡದಂತ ಮಹಿಳಾ ಕ್ರೀಡಾಪಟುಗಳನ್ನ ರಸ್ತೆಯಲ್ಲಿ ಬಿಟ್ಟಿದ್ದು ಯಾರು ಅಂತ ಗೊತ್ತಿದೆ. ಆಯ್ತು ಬಿಡಿ ಮೇಡಮ್, ಗೊತ್ತಿದೆ ಬಿಡಿ ಮೇಡಮ್. ಬಿಡಿ ಮೇಡಮ್, ಇಡೀ ಮಹಿಳಾ, ಇಡೀ ದೇಶದ ಪ್ರಪಂಚದಲ್ಲಿ ಡೋಂಗಿ ಪ್ರಚಾರದವ್ರು ನೀವು, ನಿಮ್ಮ ಪ್ರಧಾನಿಗಳು, ನಿಮ್ಮ ಅಮಿತ್ ಶಾ ಅವರು ಡೋಂಗಿ ಪ್ರಚಾರಗಳು, ನಿಮ್ಮ ಯೋಗಿ ಆದಿತ್ಯನಾಥ್ ಡೋಂಗಿ ಪ್ರಚಾರ. ಕೇಂದ್ರ ಸರ್ಕಾರ ನಿಮ್ದೇ ಇರೋದು, ಕರ್ಸಿ ಕರೆಸ್ರಿ. ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ.
ಒಂದ್ ಸೆಕೆಂಡ್ ಈ ತರ ಮಾತಾಡಿದ್ರೆ ಎಲ್ರು ಏನು ಕನ್ವೆ ಆಗಲ್ಲ ವಿಚಾರ. ನಾನು ವಿಷಯ ಮಾತಾಡೋ ಯಾಕೆ ಅವ್ರಿಗೆ ಮಾತಾಡ್ತಾರೆ? ಏನು ಕೇಳಿಸೋದು ಇಲ್ಲ ಆನ್ ಏರ್ ಅಲ್ಲಿ ಈ ರೀತಿಯಾಗಿ ಮಾತಾಡಿದ್ರೆ. ಆಮೇಲೆ ಮಹಿಳೆಯರ ಬಗ್ಗೆ ಬಹಳ ವಿಷಯಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ಮಾತಾಡ್ಬಿಟ್ಟಿದ್ದಾರೆ ಸರ್, ವಿಷಯಕ್ಕೆ ಬನ್ನಿ ಸರ್. ಅವ್ರು ಮಾತಾಡಿದಕ್ಕೆಲ್ಲ ನೀವು ಎಕ್ಸ್ಪ್ಲನೇಷನ್ ಕೊಡೋದು, ನೀವು ಮಾತಾಡಿದಕ್ಕೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡೋದು, ನಾವ್ ಯಾಕೆ ಈ ಟಾಪಿಕ್ ಡಿಸೈಡ್ ಮಾಡಿ ನಿಮ್ಮನ್ನ ಕರಿಬೇಕು? ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲಗೊಳಿಸಿ ಓಕೆ ದಿನೇಶ್ ಅವರು ನೀವು ಟಾಪಿಕ್ ದಿನೇಶ್ ಅವರು ಬಿಜೆಪಿ ಅವರು ಪಾಪ ದೊಡ್ಡ ಮಹಿಳೆಯರ ಬಗ್ಗೆ ಮಾತಾಡ್ತಿದ್ದೀರಿ. ನಿಮ್ಮ ಎಂಪಿಗಳು ನಿಮ್ಮ ಶಾಸಕರುಗಳು ಯಾರ್ಯಾರು ಎಲ್ಲೆಲ್ಲಿ ಹಿಡ್ಕೊಂಡು ಏನೇನ್ ಮಾಡೋದು? ಒಂದು ನಿಮಿಷ. ನಿಮ್ಮ ಎಂಪಿಗಳು ನಿಮ್ಮ ಶಾಸಕರುಗಳು ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಏನೇನ್ ಮಾಡಿದಾರೆ ಎಲ್ಲ ಹೇಳ ಚರ್ಚೆ ಮಾಡಕ್ಕಾಗ ನೀವೇ ಚರ್ಚೆ ಮಾತಾಡುವಾಗ ನಿಮ್ಮ ನೀವು ಡಿಬೇಟ್ ಅಲ್ಲಿ ಇನ್ನೊಬ್ಬರು ಇದ್ರ ಪ್ರವೇಶ ಮಾಡಬಾರ್ದು. ನೀವು ಅವ್ರೇ ಕರ್ಕೊಂಡು ಮಾತಾಡಿ, ಅವ್ರೇ ಕರ್ಕೊಂಡು ಮಾತಾಡ್ಬೇಕಲ್ವಾ ಸರ್? ಎಐಪಿ ಪಕ್ಷದವ್ರನ್ನು ಕರೆಸಿದೀವಿ ನಾವು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರ ರಿಯಾಕ್ಷನ್ ತಗೋಬೇಕು. ದಯಮಾಡಿ ಸುಮ್ನಿರಿ ನೀವಿಬ್ರು. ಎಸ್ ದಿನೇಶ್ ಅವ್ರು ಏನ್ ಹೇಳ್ತೀರಿ ಈ ವಿಷಯ ಸಂಬಂಧಪಟ್ಟಂತೆ? ಈಗ ಸರ್ ಒಂದ್ ನಿಮಿಷ ಇರಿ ಸರ್. ಯಾಕೆ ಸರ್ ಹಿಂಗೆ ಮುಗಿಸ್ಕೊಂಡು ಹೋಗ್ಬೇಡ ಅಂದ್ರೆ ಮುಗಿಸ್ಕೊಂಡು ಹೋಗೋಣ, ಏನ್ ತೊಂದ್ರೆ ಇಲ್ಲ. ದಿನೇಶ್ ಅವ್ರು, ಇದು ಈಗಿನ ಏನು 2ನೇ ಹಂತದ ಮತದಾನಕ್ಕೆ ದೊಡ್ಡ ಪೆಟ್ಟು ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಯಾಕಂದ್ರೆ ಈ ಏನು ದೇವೇಗೌಡರ ಕುಟುಂಬ ಹೋಗಿ ಪ್ರಧಾನಮಂತ್ರಿ ಅವ್ರನ್ನ ಭೇಟಿ ಮಾಡ್ತು, ಒಬ್ಬ ಪ್ರಧಾನಮಂತ್ರಿನ ಭೇಟಿ ಮಾಡಬೇಕು ಅಂದಾಗ ಒಂದು ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಇರುತ್ತೆ ಪ್ರಧಾನಮಂತ್ರಿಗಳಿಗೆ. ಯಾರು ಅವ್ರ ಮನೆಗಳಿಗೆ ಹೋಗ್ತಾರೆ ಅವರು ಮೊದಲೇ ತನಿಖೆ ಆಗಿರುತ್ತೆ. ಅವ್ರ ಏನು ಇಂಟರ್ವ್ಯೂ ಅವ್ರಿಗೇನು ಸಮಯ ಅವಕಾಶ ಕೊಡ್ತಾರೆ, ಅವ್ರ ಹಿನ್ನೆಲೆ ಅವ್ರ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಇಂಟೆಲಿಜೆನ್ಸು ಅವ್ರಿಗೆ ಮಾಹಿತಿನ ಒದಗಿಸಿರುತ್ತೆ. ಈ ಎಲ್ಲಾ ಮಾಹಿತಿ ಗೊತ್ತಿದ್ರು ಪ್ರಧಾನಮಂತ್ರಿಗಳು ಇಂಥ ವ್ಯಕ್ತಿಗಳನ್ನ ಮನೆ ಒಳಗೆ ಸೇರಿಸ್ಕೊಂಡು ಅವ್ರಗಳ ಜೊತೆ ಗ್ರೂಪ್ ಫೋಟೋ ತಗೊಂಡು ಮೋದಿಕಾ ಪರಿವಾರ ಅಂತ ಹೇಳ್ಕೊಂಡು ಅತ್ಯಾಚಾರಿಗಳನ್ನ ಬೆಂಬಲ ಕೊಟ್ಕೊಂಡು ಕೂತಿರೋ ಅಂತ ಪ್ರಧಾನಮಂತ್ರಿ ಅಂದಾಗ ಜನರು 100% ಇವ್ರನ್ನ ಧಿಕ್ಕರಿಸ್ತಾರೆ. ಯಾಕಂದ್ರೆ ಇದೇನು ಇವತ್ತಿನ ಹೊಸ ವಿಚಾರ ಅಲ್ಲ. ಇವಾಗ ನಿಮಗೆ ಗೊತ್ತಿರಂಗೆ ರೇವಣ್ಣ ಅವ್ರು ಏನಂತಾರೆ 4-5 ವರ್ಷದ್ದು ಅಂತಾರೆ, ಒಂದ್ ಕಡೆ ಕುಮಾರಸ್ವಾಮಿ ಅವರು ಇದು ಹಳೇದು ಅಂತಾರೆ. ಇವೆಲ್ಲ ನೋಡಿದಾಗ ಮತ್ತೆ ದೇವರಾಜೇಗೌಡರು ಅವ್ರದ ಪಕ್ಷದಂತ ಒಬ್ಬ ನಾಯಕ ಒಂದು ಲೆಟ್ರ್ ಬರೀತಾರೆ, ಮತ್ತೆ ಇದನ್ನ ಸಂತೋಷ್ ಜಿಗೂ ತಿಳಿಸಿದೀವಿ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ರು ಇವರು ಇಂಥ ವ್ಯಕ್ತಿಗಳನ್ನ ಒಳಗೆ ಸೇರಿಸ್ಕೋತಾರೆ ಅಂದಾಗ ಜನರು ಇವ್ರಿಗೆ ಯಾವ ರೀತಿ ಓಟ್ ಹಾಕ್ತಾರೆ? ಯಾಕಂದ್ರೆ ಇವತ್ತು ನೋಡಿ ಇವರು ಅಧಿಕಾರ ದುರ್ಬಳಕೆ ಯಾವ ರೀತಿ ಅಂದ್ರೆ ಇವತ್ತು ಅಧಿಕಾರ ಇದ್ದ ತಕ್ಷಣ ಸರ್ಕಾರಿ ನೌಕರರುಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಕಾಕಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದನ್ನ ನೀವು ನೋಡ್ಬೇಕು. ಏನಂದ್ರೆ ಇವರು ಅಧಿಕಾರನ ಯಾವ ಲೆವೆಲ್ ಅಲ್ಲಿ ಅಂದ್ರೆ ಇದುವರೆಗೆ ಭಾರತದ ಇತಿಹಾಸದಲ್ಲಿ ಇಷ್ಟು ದುರ್ಬಳಕೆ ಮಾಡಿಕೊಂಡ ಯಾವ ವ್ಯಕ್ತಿನೇ ಇಲ್ಲ ರಾಜಕಾರಣದಲ್ಲಿ. ಅಂತ ವ್ಯಕ್ತಿಗಳು ಅಂತ ಗೊತ್ತಿದ್ರು ಇವರ NDA ಮೈತ್ರಿ ಒಕ್ಕೂಟಕ್ಕೆ ಸೇರಿಸ್ಕೊಂಡು ಅಂತವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿ ಅಂತ ವ್ಯಕ್ತಿಗೆ ಪ್ರಧಾನಮಂತ್ರಿ ಬಂದು ಒಂದು ಪ್ರಚಾರ ಮಾಡ್ತಾರೆ, ಜನರನ್ನ ಸೇರಿಸಿ ನನ್ನ ಕೈ ಬಲಪಡಿಸಿ ಅಂತ ಹೇಳ್ತಾರೆ. ಅಂದಾಗ ಜನರು ಯೋಚನೆ ಮಾಡಬೇಕಾದ ಒಂದು ನಿಜವಾದ ಪರಿಸ್ಥಿತಿ. ಹೆಣ್ಣು ಮಕ್ಕಳು ನೋಡಿ ಮುಂದಿನ ದಿವಸ ಇಂಥವ್ರಿಗೆ ಪಾಠ ಕಲಿಸ್ಬೇಕು, ಇವ್ರಿಗೆ ವೋಟ್ ಹಾಕ್ಬಾರ್ದು ಅಂತ ನಾನು ಮನವಿ ಮಾತಾಡ್ತೀನಿ ಸರ್. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಈ 2ನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಥವಾ ಅಲ್ಲಿರುವಂತಹ ಹಲವು ಕ್ಷೇತ್ರಗಳು ಹಲವಾರು ವಿಶೇಷತೆಗಳನ್ನು ಹೊಂದಿದೆ. ಅಭಿವೃದ್ಧಿ ಅನ್ನೋದನ್ನ ಕಾಣದೇ ಇರುವಂತಹ ಎಷ್ಟೋ ಕ್ಷೇತ್ರಗಳಿದೆ. ಆದರೆ ಈ ಯಾವ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೌಣ ಆಗ್ಬಿಟ್ಟಿದೆ. ಎಲ್ಲರ ಬಾಯಲ್ಲೂ ಇದೇ ವಿಷಯ, ಇದೇ ಆರೋಪ, ಇದೇ ಪ್ರತ್ಯಾರೋಪ ಅನ್ನುವಂಥ ಲೆವೆಲ್ಗೆ ಆಗ್ಬಿಟ್ಟಿದೆ. ಚುನಾವಣೆ ಮೇಲೆ ಸಾಕಷ್ಟು ಎಫೆಕ್ಟ್ ಬೀಳ್ತಾ ಇದೆ. ಇದು ವೋಟರ್ಸ್ ಪರ್ಸೆಂಟೇಜ್ ಮೇಲೂ ಕೂಡ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಮೂಲಗಳ ಪ್ರಕಾರ ಬರ್ತಾ ಇದೆ. ನೋಡ್ತಾ ಇದ್ದೀವಿ ಉತ್ತರಕ್ಕೆ ಈ ಒಂದು ಪೆನ್ ಡ್ರೈವ್ ಕಂಟಕ ಆಗತ್ತಾ, ಪೆಟ್ಟು ಬೀಳುತ್ತಾ ಅಂತ. ಅಶ್ವಿನಿ ಅವರು, ನಾನು ವಿಚಾರಕ್ಕೆ ಬರೋದಾದ್ರೆ ಸೊ ಈ ಭಾಗಗಳಲ್ಲಿ ಒಂದಷ್ಟು ಕ್ಷೇತ್ರಗಳು ಅಂತ ಬಂದಾಗ ಬಿಜೆಪಿಯ ಭದ್ರಕೋಟೆ ಅಂತ ಅನ್ಸ್ಕೊಂಡಿದೆ. ಇಲ್ಲಿ ಈ ವಿಚಾರ ಎಲ್ಲೋ ಒಂದು ಮಟ್ಟಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ನಾಯಕರುಗಳಿಗೆ ಮಾತನಾಡೋದಕ್ಕಾಗ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ, ಅಥವಾ ಆರೋಪ ಪ್ರತ್ಯಾರೋಪಗಳು ಮುಂದುವರಿತಾ ಇದೆ ಅಂತ
ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀವಿ? ಖಂಡಿತ ಇಲ್ಲ. ನಮಗೆ ಯಾವುದೇ ರೀತಿಯಾದಂತಹ ಈ ವಿಷಯದ ಕುರಿತಾಗಿ ನಮಗೆ ಎಲ್ಲೂ ಅಡ್ಡಿ ಆತಂಕ ಏನೂ ಇಲ್ಲ. ನಾವೇನು ಹೇಳಿದೀವಿ 28ಕ್ಕೆ 28 NDA ಗೆಲ್ಲುತ್ತೆ ರಾಜ್ಯದಲ್ಲಿ. ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ. ಏನು ಹೇಳಿ? ಇನ್ಕ್ಲೂಡಿಂಗ್ ಹೇಳಕ್ಕಾಗಲ್ಲ ಆಯ್ತಾ? ಸೊ ವಾಟ್ ಎವರ್ ಇಸ್ ದ ಥಿಂಗ್, ಲೆಟ್ ಟ್ರೂತ್ ಪ್ರಿವೇಲ್, ಅದನ್ನೇ ನಾನು ಹೇಳೋದು. ಬಟ್ ನಮ್ಮ ಕಾನ್ಫಿಡೆನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆಯ್ತಾ. ಸೊ ವಿ ವಿಲ್ ವಿನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸ್ ಆಯ್ತಾ. ಎಲ್ಲೂ ನಮಗೆ ಇದರಿಂದ ಅಡುಕು ತೊಡಕು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ BJP ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಇಟ್ ಆಯ್ತಾ. ಸೊ ಅವ್ರು ನಮ್ಮ ಅಲಯನ್ಸ್ ಇರಬಹುದು. ಇವಾಗ ಸಂದೇಶ್ ಖಾಲಿನಲ್ಲಿ ಏನಾಯ್ತು, ಇಂಡಿ ಅಲಯನ್ಸ್ ಅವ್ರ ಕಡೆ ಆಗಿದ್ದು. ಹಂಗಂತ ನೀವು ರಾಹುಲ್ ಗಾಂಧಿ ಜವಾಬ್ದಾರು, ರಾಹುಲ್ ಗಾಂಧಿನೇ ಎಲ್ಲ ಮಾಡಿಸಿರೋದು ಹೇಳಕ್ಕಾಗತ್ತಾ? ಇಲ್ಲ, ಇಟ್ಸ್ ಆನ್ ಅಲಯನ್ಸ್ ಆಯ್ತಾ. ಸೊ BJPಗೆ ಇದರಿಂದ ಯಾವುದೇ ಅಫೆಕ್ಟ್ ಆಗಲ್ಲ ಇದಕ್ಕೆ. ಸೊ ನಮ್ಮ ಏನಿದೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮೇಲೆ ಕ್ಯಾಂಪೇನಿಂಗು ನಿರಂತರವಾಗಿ ನಡೀತಾ ಇದೆ. ಒಳ್ಳೆ ಕೆಲಸಗಳನ್ನು ಮಾಡಿದಾಗ ವೈಯಕ್ತಿಕವಾದ ವರ್ಚಸ್ಸನ್ನ ಉಪಯೋಗಿಸ್ಕೊಳ್ಳೋದಕ್ಕೆ BJP ಅವರು ಅಂತ ಹೇಳ್ತೀರಿ ಹೆಮ್ಮೆಯಿಂದ. ಕುಮಾರಸ್ವಾಮಿ ಅವರೇ ಹೇಳ್ತಾ ಇದಾರಲ್ಲ, ಉಪ್ಪು ತಿಂದವರು ಇಲ್ಲ ಅಂತ ಹೇಳ್ತೀರಿ, ನೀರು ಕುಡಿಲೇಬೇಕು ಅಂತ ಕುಮಾರಸ್ವಾಮಿ ಅವರೇ ಹೇಳ್ತಾ ಇದ್ದಾರೆ, ದೇವೇಗೌಡರೇ ಹೇಳ್ತಾ ಇದ್ದಾರೆ. ನಾವು ಹೇಳೋದೇನ್ ಬಂತು? ನ್ಯಾಯ ಅಂದಮೇಲೆ ನ್ಯಾಯ ಶಿಲ್ಪ ಎಲ್ಲರಿಗೂ ಒಂದೇ ಅಷ್ಟೇ. ಮತ್ತೆ ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳೋದೇನೆಂದ್ರೆ, ಇವತ್ತಿನ ಎಲ್ಲ ಲೀಡಿಂಗ್ ನ್ಯೂಸ್ ಪೇಪರ್ಗಳಲ್ಲಿ ದ ಸೋ ಕಾಲ್ಡ್ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟೇ ಕೊಟ್ಟು ತನಿಖೆ ಇನ್ನ ಈಗ ಸ್ಟಾರ್ಟ್ ಆಗ್ತಾ ಇದೆ, ಕುಂಟ್ತಾ ಕಾಂಗ್ರೆಸ್ ಅವ್ರಿಗೆ ಹೆಂಗ್ ಬೇಕೋ ನಡೆಸ್ತಾ ಇದ್ದಾರೆ. ಅಷ್ಟರಲ್ಲೇನೆ ರಾಹುಲ್ ಗಾಂಧಿ 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದಾರೆ, ಈಸ್ ಎ ಮಾಸ್ ರೇಪಿಸ್ಟ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇವ್ರಿಗೆ 400 ಜನನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಯಾರು ಹೇಳಿದ್ರು? ಯಾವ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಿದ್ರು? ಹೆಂಗ್ ಗೊತ್ತಾಯ್ತು 400 ಜನ ಅಂತ? ಸಿದ್ದರಾಮಯ್ಯನವರು ಇಲ್ಲ DK ಶಿವಕುಮಾರ್ ಅವರು ಇಲ್ಲ ಈ ಸ್ಟೇಟ್ ಇಂಟೆಲಿಜೆನ್ಸ್ ಹೋಮ್ ಮಿನಿಸ್ಟ್ರು ಯಾರಾದ್ರೂ ಒಬ್ರು ಹೇಳಿದ್ರೆ ತಾನೇ ಅವ್ರು ಕೊಡಕ್ಕಾಗೋದು? ಸೊ ಇನ್ಫಾರ್ಮೇಶನ್ ಎಲ್ಲ ಲೀಕ್ ಆಗ್ತಾ ಇದೆ, ಪ್ರತಿಯೊಂದು ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ ಅಂತ ಬಟಾಬೈಲು ಜಗತ್ ಜಾಹೀರ ಆಗುತ್ತಲ್ಲ. ಇದರಿಂದ ಯಾರು ಹೇಳ್ತಾರೆ? ಸೊ ತಾಕತ್ತಿದ್ರೆ ಇವಾಗ ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲ ಗೊತ್ತಿದೆ ಅಂತ ಆಯ್ತು. ಈ ವಿಚಾರದ ಬಗ್ಗೆ ಕೂಡಿಸಿ ಅವ್ರನ್ನೂ ಇನ್ವೆಸ್ಟಿಗೇಟ್ ಮಾಡಿಸಿ, ಒಂದ್ ಕಡೆ ಪ್ರಜ್ವಲ್ನ ಕರೆಸಿ, ಒಂದ್ ಕಡೆ ರೇವಣ್ಣ ಅವ್ರನ್ನ ಕರೆಸಿ, ಒಂದ್ ಕಡೆ ರಾಹುಲ್ ಗಾಂಧಿನ ಕರೆಸಿ, ಯಾರ್ಯಾರ ಸ್ಟೇಟ್ಮೆಂಟ್ ಏನೇನಂತ ಶಿಲ್ಪ ಹೆಂಗ್ ಮಾತಾಡ್ತಾರೆ ಶಿಲ್ಪ ಇದನ್ನೆಲ್ಲ ಇವರು. ಅಶ್ವಿನಿ ಅವರು ಹೌದು ಆಯ್ತು, ನೀವು ಹೇಳೋದು ಅಷ್ಟೇ. ನನ್ನ ಕ್ವೆಶ್ಚನ್. ಹಂಗಾದ್ರೆ ಇಲ್ಲಿ ಏನು ಆಗೇ ಇಲ್ಲ ಅಂತ ಸೈಲೆಂಟ್ ಆಗಿ ಇದ್ಬಿಡೋದಾ? ನೋ, ಸ್ಪೀಡ್ ಆಗಿ ಮಾಡಿ ತನಿಖೆನ ಮಹಿಳೆಯರ ವಿಚಾರ. ಸೊ ಆಸ್ ಎ ಮಹಿಳೆಯಾಗಿ ನಾನು ಫಸ್ಟ್ ಧ್ವನಿ ಎತ್ತೀನಿ ಅಂತ. ಹೌದು, ಅನ್ಯಾಯ ಆಗಿದೆ ಇಲ್ವಾ ಅಂತ ನಿಮಗೆ ಗೊತ್ತಿಲ್ಲದೆ ಹೆಂಗ್ ಧ್ವನಿ ಎತ್ತೀರಿ? ಗೊತ್ತಿದೆ. ಸೊ ನಾನು ಅದನ್ನೇ ಹೇಳ್ತಿರೋದು. ಇವ್ರಿಗೆ ತುಂಬಾನೇ ಗೊತ್ತಿದೆ, ಈ ಮನುಷ್ಯಂಗೆ ತುಂಬಾನೇ ಗೊತ್ತಿದೆ. ಬೇಗ ಕರೆಸ್ಬಿಟ್ಟು ತನಿಖೆ ಮಾಡಿಸಿ, ಇನ್ವೆಸ್ಟಿಗೇಟ್, ಇಂಟರಾಗೇಷನ್ ಆಗ್ಲಿ. ಸರ್ ವಿಚಾರಕ್ಕೆ ಬನ್ನಿ. ನಿಮ್ಮ ನಾಯಕರು ಅಥವಾ ಕಾಂಗ್ರೆಸ್ ನಾಯಕರ ಹತ್ರ ವಿಚಾರ ಬರ್ತಾ ಇದೆ, ಇಲ್ಲಿಂದಲೇ ವಿಡಿಯೋಗಳ ಬಿಡುಗಡೆ ಆಗ್ತಾ ಇದೆ, ಫ್ಯಾಕ್ಟರಿ ಶುರುವಾಗಿದೆ ಅಂತ. ಯತ್ನಾಳ್ ಅವ್ರನ್ನ ಕೇಳಿ ಯಾವ ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇವರು BJPಯ ಶಾಸಕರಿದ್ದಾರಲ್ಲ, ಉತ್ತರ ಕರ್ನಾಟಕ ಭಾಗದ ದೊಡ್ಡ ನಾಯಕರು, 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿನ ಯಾರನ್ನ ಬೇಕಾದ್ರೂ ಮಾಡ್ತಾರೆ BJP ಅವರು ಅಂತ ಹೇಳಿದ್ರಲ್ಲ. ಒಂದ್ ನಿಮಿಷ, ಫ್ಯಾಕ್ಟ್ರಿ ಎಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಯಾವ ವಿಜಯೇಂದ್ರ ಅವ್ರ ಮನೇಲಿ ಇದೆಯೋ, ಯಡಿಯೂರಪ್ಪನವ್ರ ಮನೇಲಿ ಇದೆಯೋ ಅಂತ ಅವ್ರು ಹೇಳ್ತಾರೆ ಯತ್ನಾಳ್ ಅವರು. ನಮ್ ಕಡೆಗೆ ಏನು ತಿರುಗಿಸೋದು ಬೇಕಿಲ್ಲ. ಹಾಸನದ ಆದಿ ಬೀದಿಯಲ್ಲಿ ಪೆನ್ ಡ್ರೈವ್ಗಳು ಚೆಲ್ಲಾಡಿದ್ದಾವೆ, ಪ್ರತಿಯೊಬ್ಬ ಹಾಸನದ ಪ್ರಜೆ ನೋಡಿದ್ದಾರೆ. ಅಲ್ಲಿಂದ ಯಾರೋ ನಮ್ಮ ಹೇಳಿರ್ಬೋದು, ಈ ಥರದ್ದು ಆ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ಅಂತ ಹೇಳಿರ್ಬೋದು. ಏನು ಇವ್ರು ನೋಡಕ್ ಹೋಗಿದ್ರ? ಹೇಳಿರೋದನ್ನ ನಾವು ಹೇಳಿದೀವಪ್ಪ, ಅದ್ರಲ್ಲಿ ಏನಿದೆ? ನೀವು ಹೇಳಲ್ವೇ ಮಾಂಗಲ್ಯ ಕಿತ್ಕೊಂಡ್ಬಿಡ್ತಾರೆ ಅಂತ? ಕೋವಿಡ್ ಸಮಯದಲ್ಲಿ ಲಕ್ಷಾಂತರ ಜನರದ್ದು ಮಾಂಗಲ್ಯ ಕಿತ್ಕೊಂಡ್ರಿ. ನೀವು ಹೇಳ್ತೀರಾ ಜವಾಬ್ದಾರಿಯುತ ಸ್ಥಾನ. ಆಯ್ತು, ಉಪ್ಪು ತಿಂದವ್ರು ನೀರು ಕುಡಿತಾರೆ, ಉಪ್ಪು ತಿಂದವ್ರು ಸರ್ಕಾರ ಏನು ಅನ್ನೋದನ್ನ ಹೇಳ್ತೀವಿ. ಮೇಡಮ್ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸುಮುಟೋ ಕೇಸ್ ಹಾಕಿ SIT ರಚನೆ ಮಾಡಿದ್ದೇವೆ. ಒಂದು ನಿಮಿಷ SIT ಇವ್ರು ಹೇಳದ್ಮೇಲೆಲ್ಲ ಮಾಡಿದ್ ನಾವು. ನಮಗೆ ಇದು ಅರ್ಥ ಆಗ್ತಿದ್ದಂಗೆ ಇದೊಂದು ದೊಡ್ಡ ಇದಿದೆ. BJP ಅವರು ಏನ್ ಮುಚ್ಚಾಗ್ತಾ ಇದಾರೆ ಇವರು, ಅದಕ್ಕೆ NDA ಅಲಯನ್ಸ್ ಆಗಿ ಹೋಗಿದ್ದಾರೆ. ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ, ರೇವಣ್ಣನ ಯಾಕೆ ನೀವು ಪ್ರಚಾರ ಕರ್ಕೊಂಡು ಹೋಗ್ತಿಲ್ಲ? ಆಗಿದ್ರೆ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ನಿಮ್ಮ NDA ಅಲಯನ್ಸ್ ಅವ್ರನ್ನ? ಯಾಕೆ ಕರ್ಕೊಂಡು ಹೋಗ್ತಿಲ್ಲ? ನಾವೆಲ್ಲ ಅವ್ರ ಕಡೆ ಸಪೋರ್ಟ್. ಒಂದು ನಿಮಿಷ, ನೀವು ಮಾತಾಡೋ ಮೇಡಮ್ ನೋಡಿ, ಪದೇ ಪದೇ
ಸರಿ ಇಲ್ಲ ಇದು. ಸರಿಯಾಗಿ ಇದು ಸರಿ ಇಲ್ಲ. ಬಿಜೆಪಿ ನಿಮ್ದದೇ ನಿಮ್ ಚಾಳಿ ಏನ್ ಗೊತ್ತಾ, ಮಹಿಳೆಯರಿಗೆಲ್ಲ ಇಡೀ ದೇಶದಲ್ಲಿ ಬೆತ್ತಲೆ ಮಾಡೋದು ನಿಮ್ ಚಾಳಿ. ಬಿಜೆಪಿ ಅವರು ಅಧಿಕಾರಕ್ಕೆ ಬಂದದ್ದೇ ಯಾವ ನೈತಿಕತೆಯಿಂದ ಮಾತಾಡ್ತಾರೆ ಯಾರಿಗೂ ಒಂದು ನ್ಯಾಯ ಕೊಡಿಸೋ ಯೋಗ್ಯತೆ ಇಲ್ಲ. ಇವತ್ತು ಜೈಲಲ್ಲಿ ಕುತ್ಕೊಂಡು ಸರ್ಕಾರ ನಡೆಸ್ತಾರ ಮಾಡ್ತಾ ಇರೋದು. ಆಯ್ತಾ, ಇವತ್ತಿನ ಟಾಪಿಕ್ ನೀವು ಕೇಳಿದ್ರೆ ಮಾತಾಡೋ ಪಾಯಿಂಟ್ಸ್ ಇಲ್ಲ ಇಬ್ರ ಹತ್ರ. ಸುತ್ತಿ ಬಳಸಿ ಮಾತಾಡ್ತಾರೆ ಏನೇನೋ. ನ್ಯಾಯಾಲಯಗಳಿಂದ ಹಿಡ್ಕೊಂಡು ತಳ ಹಂತದ ಎಲ್ಲ ಸರ್ಕಾರಿ ವ್ಯವಸ್ಥೆಗಳನ್ನ ತಮ್ಮ ಕಪಿ ಮುಷ್ಟಿಲಿ ಹಿಡ್ಕೊಂಡು 10 ವರ್ಷದಿಂದ ಅಧಿಕಾರ ನಡೆಸ್ತಿರೋರು ಕಾಂಗ್ರೆಸ್ ಅವರ, ಬಿಜೆಪಿ ಅವರಲ್ವಾ? ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು, ಯಾರು ಮಾಡಿಲ್ಲ, 14 ನಿವೃತ್ತ ನ್ಯಾಯಮೂರ್ತಿಗಳು ಕೂತ್ಕೊಂಡು ನಡೀತಿದೆ ಅಂತ ಹೇಳಿದ್ರು ಕೂಡ ಮುಚ್ಚಾಕ್ಬಿಟ್ಟು ಆಟ ಆಡ್ತಿರೋದು ಯಾರು? ನಾವು ಅಧಿಕಾರದಲ್ಲಿ ಇವರು ಚುನಾವಣೆ ಬಾಂಡ್ ಹೆಸರಿನಲ್ಲಿ ನಿಮ್ಗೆ ಅದಕ್ಕೆ ಕಿರ್ಚಾಡೋರು ಕಳ್ಸಿದಾರ ನಿಮ್ ಬಿಜೆಪಿ ಆಫೀಸಿಂದ. ವಿಷಯ ಮಾತಾಡೋದನ್ನೆಲ್ಲ ಯಾರು? ಬಿಜೆಪಿ ಸುಳ್ಳು. ನಿಮ್ಮ ನಾಗಲಕ್ಷ್ಮಿ ಚೌಧರಿ 10 ವರ್ಷದಿಂದ ಎಲ್ಲೋ ಕಾಣಿಸ್ಕೊಳ್ಳಿಲ್ಲ. ದಲಿತರ ಮೇಲೆ ಅತ್ಯಾಚಾರ ಆದಾಗ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷ ಎಲ್ಲಿದ್ರು? ದಿನೇಶ್ ಅವ್ರನ್ನ ಮಾತಾಡಿಸ್ಬೇಕು. ಸದ್ಯಕ್ಕೆ ಇರುವಂತಹ ಈ 2ನೇ ಹಂತದ ಚುನಾವಣೆಯ ಫೈಟ್ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ, ಆದ್ರೆ ಇದು ಕೇವಲ ಆರೋಪ ಪ್ರತ್ಯಾರೋಪ, ಈ ಅಶ್ಲೀಲ ವಿಡಿಯೋ ವಿಚಾರನೆ ಅಥವಾ ಈ ಸಿಗದೇ ಇರುವಂತಹ ವ್ಯಕ್ತಿ ಬಗ್ಗೆ ಇವರು ಅವ್ರ ಮೇಲೆ ಇವರು ಅಂತ ಈಗ SIT ರಚನೆ ಆಗಿದೆ. ದಿನೇಶ್ ಅವರು ಸರ್ ಪ್ಲೀಸ್ ದಿನೇಶ್ ಅವ್ರು ಆಯ್ತಾ, ಅವ್ರನ್ನ ಕಳಿಸ್ಬಿಡ್ಲ ಸರ್, ವೈಯಕ್ತಿಕ ಪ್ರೇಮದ ವಿಚಾರಕ್ಕೆ ಕೊಲೆ ಆದ್ರೆ ಜಿಹಾದ್ ಅಂದ್ರೆ ಇವರು. ಜಿಹಾದ್ ಅಂದ್ರೆ ಅದನ್ನ ಅಲ್ಲ. ದೇವರಾಜ ಪ್ರಾಸೆಸ್ ಇರೋದೇನು ಅಂತಂದ್ರೆ, ಈಗ ಒಂದು ಪ್ರಕರಣವನ್ನ ಒಬ್ರಿಗೆ ವಹಿಸಿದ ಮೇಲೆ ಅವರು ತನಿಖೆ ಮಾಡಬೇಕು. ಇವ್ರ ನಾಯಕರುಗಳು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆಸ್ ಇಫ್ ದೋ ಇದು ಆಲ್ರೆಡಿ ಪ್ರೂವ್ ಆಗಿದೆ ಅನ್ನೋ ತರ. ಅವ್ರ ಕಡೆಯವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವರು ಈ ಕಡೆಯಿಂದ ಬಂದಿರೋದು ಅಂತ. ಅಂದ್ರೆ ಇಲ್ಲಿ ಯಾವ ಕಡೆಗೆ ಯಾವ್ಯಾವ ದಿಕ್ಕಿಗೆ ಇದನ್ನ ಹರಿಸ್ತಾ ಇದ್ದಾರೆ ಅಂತಂದ್ರೆ ಜನ ಲಿಟ್ರಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ, ಯಾರು ಯಾವ ಕಡೆ ಏನ್ ಆಗ್ತಾ ಇದೆ ಅಂತ. ಏನ್ ಹೇಳ್ತೀವಿ ಇದರಲ್ಲಿ? ನಿಜವಾಗಿ ಇವತ್ತು ಸಫರರ್ಸ್ ಸಂತ್ರಸ್ತರು ಇವತ್ತು ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಬಟ್ ಸಂತ್ರಸ್ತರ ಎಷ್ಟು ಬೇಸರ ಆಗುತ್ತೆ ಅಂತಂದ್ರೆ ಅವರವರ ಪರಿಸ್ಥಿತಿಗಳು ಏನಿತ್ತು ಇಲ್ಲಿ ಯಾರನ್ನು ನಾನ್ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಯಾರನ್ನು, ಬಟ್ ಆದ್ರೆ ಈ ಸಂತ್ರಸ್ತೆಯರು ಅಂತ ಏನ್ ಹೇಳ್ತಾ ಇದ್ದಾರೆ, ಸೊ ಇವರನ್ನ ತೇಜೋವಧೆ ಮಾಡುವಂತಹ ಕೆಲಸ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇದೆ ಒಂದು ವರ್ಗದ ಕಡೆಯಿಂದ. ಯಾವ ಹಂತಕ್ಕೆ ಅಂತಂದ್ರೆ ಅವ್ರು ಯಾರ್ಯಾರ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ ಆ ಫೋಟೋಗಳನ್ನು ಹಾಕೋದು, ಯಾರದ್ದು ಕೂಡ ವೈಯಕ್ತಿಕ ವಿಡಿಯೋಗಳನ್ನ ಫೋಟೋಗಳನ್ನ ಅದು ಯಾವುದೇ ಆಗಿರಬಹುದು ಯಾರಿಗೂ ಹರಿಬಿಡುವಂತಹ ನೈತಿಕತೆ ರೈಟ್ಸ್ ಯಾವುದು ಕೂಡ ಇರೋದಿಲ್ಲ. ಬಟ್ ಅದನ್ನ ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡಬಹುದು, ಬಟ್ ಅದನ್ನ ಎಲ್ಲೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಕಂಟ್ರೋಲ್ ಅಂತಾನೆ ಅನಿಸ್ತಾ ಇದೆಯೋ ಅಂತ ನೀವು ಏನ್ ಮಾತಾಡಕ್ಕಾಗತ್ತೆ ನಾವು ಇಲ್ಲಿ? ಏನಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ JDS ಜಾಯ್ನ್ ಆಗಿದ್ದಕ್ಕೆ ಬಿಜೆಪಿಗೆ ಅಂದ್ರೆ ಯಾರೇ ಹೋದ್ರು ಅಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿ ಕ್ಲೀನ್ ಆಗ್ತಾರೆ ಅಂತ ಈ ಮ್ಯಾಟ್ರ್ ಗೊತ್ತಿದೆ ಇವರು ಹೋಗಿದ್ದು. ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಇವತ್ತು ಏನು ಈ ಸಂತ್ರಸ್ತರಿದಾರಲ್ಲ ಇವ್ರ ಪರ
ಯಾವ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಕೋರ್ಟು ಕೆಲಸ ಮಾಡ್ತಾ ಇಲ್ಲ, ನಾನು ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಇವತ್ತು ಏನು ಈ 100 ಜನ ಸಂತ್ರಸ್ತರಿದ್ದಾರಲ್ಲ, ಇವ್ರಿಗೆ ಅಂತ ಸಪ್ರೇಟು ಒಂದು ಏನೋ ವಿಶೇಷ ಟೋಲ್ ಫ್ರೀ ನಂಬರು ಡಿಸ್ಪ್ಲೇ ಆಗಬೇಕು ಸರ್ಕಾರದಿಂದ, ಸಹಾಯವಾಣಿ. ಯಾಕಂದ್ರೆ ಯಾರೇ ಸಂತ್ರಸ್ತರು ಅವರು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದಕ್ಕೆ ಅವ್ರ ಮುಖ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇದು ಒಂದು ಪಾರ್ಟ್. ಇನ್ನೊಂದು ಹೇಳ್ತೀನಿ, ಅದಲ್ಲ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೇಡಮ್, ಇಲ್ಲಿ ಕೇಳಿ, ಅಲ್ಲಲ್ಲ, ಯಾಕೆ ಅಂದ್ರೆ ಇವನು ಒಬ್ಬ ಆರ್ಡಿನರಿ ವ್ಯಕ್ತಿ ಅಲ್ಲ. ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ, ಮುಖ್ಯಮಂತ್ರಿಯ ಆಮೇಲೆ ಪ್ರಧಾನಮಂತ್ರಿ ಸಪೋರ್ಟ್ ಇದೆ, ಆಮೇಲೆ NDA ಅಲಯನ್ಸ್ ಅಲ್ಲಿ ಇದ್ದಾರೆ, ರೂಲಿಂಗ್ ಪಾರ್ಟಿಲಿ ಇದ್ದಾರೆ, CBI ED ಎಲ್ಲ ಇವ್ರ ಕೈಲಿದೆ. ಇವೆಲ್ಲ ಇದ್ದು ಇವಾಗ ಯಾರು ಅವ್ರ ಬಗ್ಗೆ ದನಿ ಎತ್ತೋದಕ್ಕೆ ಯಾರು ರೆಡಿ ಇಲ್ಲ ಸಂತ್ರಸ್ತರು. ಇವ್ರಿಗೆ ಟೋಲ್ ಫ್ರೀ ನಂಬರ್ ಬಿಡಬೇಕು, ಅದು ಡೈರೆಕ್ಟ್ ಒಬ್ರು ಮ್ಯಾಜಿಸ್ಟ್ರೇಟ್ ಗೆ ಕನೆಕ್ಟ್ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡಬೇಕು. ಆ ಟೈಮಲ್ಲಿ ಅಷ್ಟೇ ಅವರು ಡೈರೆಕ್ಟ್ ಆಗಿ ಮಾತಾಡಬೇಕು. ಪೊಲೀಸ್ ವ್ಯವಸ್ಥೆ ಮೇಲೆ ಈ ಸಂತ್ರಸ್ತರಿಗೂ ನಂಬಿಕೆ ಇಲ್ಲ. ಯಾಕಂದ್ರೆ ಪೊಲೀಸ್ನೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇವರು, ಪೊಲೀಸ್ ಅಧಿಕಾರಿಗಳನ್ನೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ, ಇವತ್ತಿನ ಹಾಲಿ MLAಗಳು, JDS ನ MLAಗಳು ಸಂತ್ರಸ್ತರ ಮೇಲೆ ದಬ್ಬಾಳಿಕೆ ಮಾಡಿರ್ತಾ ಇದ್ದಾರೆ, ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಮಾಡಿರೋ ಪ್ರಕರಣ ದಾಖಲಾಗಿದೆ. ಹಿಂಗಿದ್ದ ಮೇಲೆ ಇಂಥವ್ರನ್ನ ಹೌಸ್ ಅರೆಸ್ಟ್ ಯಾಕೆ ಮಾಡಲ್ಲ? ಇವ್ರನ್ನ ಫಸ್ಟ್ ಯಾರು ಪ್ರಭಾವಿಗಳಿದ್ದಾರೆ, ಹೌದು, ನಾನು ಹೇಳ್ತಾ ಇರೋದು, ನಾನು ಸಜೆಷನ್ ಕೊಡ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಸಜೆಷನ್ ಕೊಡ್ತಾ ಇದ್ದೀನಿ. ಫಸ್ಟ್ ಈ ದೊಡ್ಡ ಲೀಡರ್ಸ್ ಇದ್ದಾರೆ, ಇವ್ರನ್ನ ಹೌಸ್ ಅರೆಸ್ಟ್ ಮಾಡಿ, ಇವ್ರ ಮೊಬೈಲ್ ಫೋನ್ಗಳು, ಇವ್ರ ಮನೆ ಫೋನ್, ಟೆಲಿಫೋನ್ ಕಟ್ ಮಾಡಿ ಹೌಸ್ ಅರೆಸ್ಟ್ ಮಾಡಿ ಇಡೀ ಇವ್ರನ್ನ, ಫ್ಯಾಮಿಲಿಗಳನ್ನ. ಇಲ್ಲ ಅಂದ್ರೆ ಸಂತ್ರಸ್ತರು ಯಾರು ಬರಲ್ಲ. ಯಾಕೆ ಅಂದ್ರೆ ಈ ಪ್ರಭಾವಿಗಳು ಕೇಂದ್ರದಿಂದ ರಾಜ್ಯದ ತನಕ ಎಲ್ಲಾರ ಜೊತೆ ಚೆನ್ನಾಗಿರೋದ್ರಿಂದ ಈ ಒಂದು ಏನಿದೆ ಈ ಹಗರಣ ಕೇವಲ ಲೋಕಸಭಾ ಎಲೆಕ್ಷನ್ ತನಕ ಅಷ್ಟೇ ಬಳಸ್ಕೊತಾರೆ, ಆಮೇಲೆ ಸಂತ್ರಸ್ತರು ನಿರ್ಗತಿಕರಾಗ್ತಾರೆ. ಇದನ್ನೇ ನಾನು ಹೇಳಕ್ ಹೊರಟಿರೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಪ ಎಷ್ಟು ಜನ ನೊಂದಿದರೋ ಬೆಂದಿದರೋ, ಕೇವಲ ಸಂತ್ರಸ್ತರಲ್ಲ, ಅವ್ರ ಕುಟುಂಬದವರು, ಅವ್ರ ಮಕ್ಕಳು, ಅವ್ರ ರಿಲೇಷನ್ಸು ಇವತ್ತು ತಲೆ ಎತ್ತಿ ಓಡಾಡಕ್ದಂಗೆ ಮಾಡಿದ್ದಾರೆ ಈ ವ್ಯವಸ್ಥೆನಲ್ಲಿ. ಇಂಥ ಭ್ರಷ್ಟರುಗಳಿಗೆ ಶಿಕ್ಷೆ ಆಗ್ಬೇಕು. ಇದಕ್ಕೆ ಸರಿಯಾದ ಕಾನೂನು ವ್ಯವಸ್ಥೆ ಆಗ್ತಾ ಇಲ್ಲ ರಾಜ್ಯದಲ್ಲಿ. ನೀವೇ ಹೇಳ್ತೀರಾ ಕಿಡ್ನಾಪ್ ಮಾಡ್ತಿದ್ದಾರೆ, ಹೆದರಿಸ್ತಿದ್ದಾರೆ, ಇದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ. ಏನ್ ಮಾಡ್ತಾ ಇದ್ದೀರಿ ನೀವು? ಒಂದು ಪ್ರಭಾವಿ ಮನತನದ ಒಬ್ಬ ಹುಡುಗ, ಹೌಸ್ ಅರೆಸ್ಟ್ ಮಾಡಿ ಸಂಸದ, ಇವತ್ತು ಅವರು ಕೋರ್ಟ್ಗೆ ಹೋಗಿ ನನಗೆ ಜಾಮೀನು ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಪ್ರಭಾವಿಗಳು ಇವರು, ಮಾಜಿ ಪ್ರಧಾನಮಂತ್ರಿಗಳು ಮನೆಯವರು, ಪ್ರಧಾನಮಂತ್ರಿಗಳು ಮನೆ. ಒಂದು ನಿಮಿಷ, ಮೇಡಮ್ ಆಗಿರ್ಬೋದು, ಮೇಡಮ್ ಇರ್ಬೋದು. ಈ ದೇಶದ ಕಾನೂನು ವ್ಯವಸ್ಥೆ, ಈ ಕೇಜ್ರಿವಾಲ್ ಅವ್ರನ್ನ ಜೈಲ್ಗೆ ಹಾಕಿರೋದು ನೋಡಿದ್ರೆ ಗೊತ್ತಾಗೋದಿಲ್ವಾ ಈ ದೇಶದ ಕಾನೂನು ವ್ಯವಸ್ಥೆ ಆಗಿದೆ ಅಂತ, ವ್ಯವಸ್ಥೆ ಸತ್ತೋಗಿದೆಯೋ ಇಲ್ವೋ ಅಂತ. ನಾನು ಪ್ರಧಾನಮಂತ್ರಿಗಳು ಮತ್ತು ಕರ್ನಾಟಕದಲ್ಲೂ ಅಲ್ಲ, ಸತ್ತೋಗಿರೋದಲ್ಲ, ಅವರ ಪ್ರಭಾವ, ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರ ಪ್ರಭಾವ ಇಲ್ಲಿ ಕರ್ನಾಟಕದಲ್ಲಿ ಬಂದು ನಿಮ್ಮ ರಾಜ್ಯ ಸರ್ಕಾರದ ಮೇಲೆ ಬೀರ್ತಾ ಇದ್ದಾರೆ. ಅಯ್ಯೋ ಮೇಡಮ್, ಯಾರ ಮೇಲೆ ಬೇಕಾದ್ರೂ ಬೀರ್ತಾರ ಅವರು, ಅಷ್ಟು ಶಕ್ತಿ ಇದೆ. ಒಂದು ನಿಮಿಷ ನಾನು ಹೇಳ್ತೇನೆ, ಪೂರ್ಣ ಹೇಳ್ತೇನೆ. NDA ಅಲಯನ್ಸ್ ಅವ್ರು ನಡೆದಿರುವಂತ ಅವ್ರ ವ್ಯಕ್ತಿಗಳ, ಅವ್ರ ಪರವಾದಂತ, ಅವ್ರನ್ನ ಬಚಾವ್ ಮಾಡುವಂತ ಕೆಲಸ NDA ಮಾಡ್ತಾ ಇದೆ, BJP ಪಕ್ಷ ಮಾಡ್ತಾ ಇರಬೇಕಾದ್ರೆ ಆಯ್ತು. ಜರ್ಮನಿ ಯಾರ ದೇಶ? ಹಿಟ್ಲರ್ ದೇಶ. ಎಲ್ಲೋಗಿದ್ದಾರೆ? ಇದು ಈತನ ಹಿಟ್ಲರ್ ಬುದ್ಧಿ ತಾನೆ. 2000 ಚಿಲ್ಲರೆ ಮಕ್ಕಳು, ಹೆಣ್ಮಕ್ಳು. ಅಲ್ಲ ಸರ್, ಎಲೆಕ್ಷನ್ ಮುಂಚೆನೆ ಬಂತಲ್ಲ, ವೋಟ್ ಹಾಕಕ್ಕೂ ಮುಂಚೆನೆ ಬಂತಲ್ಲ ಈ ವಿಡಿಯೋಗಳು. ಅವಾಗ ನೀವೇನ್ ಮಾಡ್ತಾ ಇದ್ರಿ? ಒಂದು ನಿಮಿಷ, ನಾವು ಸೂಮುಟ ಕೇಸ್ ಹಾಕಿದ್ದೇವೆ, SIT ತನಿಖೆ ನಾವು ಬಿಟ್ಟಿದ್ದ. ಅವ್ರು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ ನಿಮಗೆ? ಇದು ಯಾರಿಗೂ ಗೊತ್ತಿಲ್ಲ. ರಾಜತಾಂತ್ರಿಕ, ಒಂದ್ ನಿಮಿಷ, ರಾಜತಾಂತ್ರಿಕ ಪಾಸ್ಪೋರ್ಟ್ ಕೊಟ್ಟವ್ರು ಯಾರು? ಯಾರು ಕೊಟ್ಟವ್ರು? ಏಕಾಏಕ ರಾತ್ರಿ ದೇಶದಿಂದ ಪಲಾಯನ ಮಾಡೋದಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಕೊಟ್ಟವ್ರು ಯಾರು? ನಾವಾ? ಅಲ್ಲ, ಈಗ ಒಂದು ನಿಮಿಷ ಮೇಡಮ್, ರಾಜತಾಂತ್ರಿಕ ಪಾಸ್ಪೋರ್ಟ್ ಕೊಟ್ಟಿರೋರು BJP ಅವರ, ಕಾಂಗ್ರೆಸ್ ಅವರು, ದೇಶದಿಂದ ಪಲಾಯನ ಮಾಡಿ. ಆಯ್ತು, ಈಗ ಜರ್ಮನಿಯಿಂದಲೂ ಪಲಾಯನ ಮಾಡಿದ್ದಾರೆ ಬೇರೆ ದೇಶಕ್ಕೆ ಅಂತ ಸುದ್ದಿ ಇದೆಯಮ್ಮ. ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ನಿಮ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಏನು? ನೀವು ಎಲ್ಲಿ ಏನು ಎತ್ತ ಸುಳಿವು ಇಲ್ಲ? ಅರೆ ಯಾಕಿಲ್ಲ ಮೇಡಮ್, ಸುಳಿವು ಸಿಕ್ಕೇ ಸಿಗುತ್ತೆ. ಸುಳಿವು ತನಿಖಾಧಿಕಾರಿಗಳು ಎಲ್ಲೇ ಪಾತಾಳದಲ್ಲಿ ಅಡಗಿದ್ರು ಬಿಡೋದಿಲ್ಲ, ಕರ್ಕೊಂಡ್ ಬರ್ತಾರೆ. ಆಯ್ತು, ಎಸ್ ಅಶ್ವಿನಿ. ಆದ್ರೆ ಇವರು ಕರ್ನಾಟಕದಲ್ಲಿ ಮಹಿಳೆಯರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋ ಕುಮಾರಸ್ವಾಮಿ ಫ್ಯಾಮಿಲಿ ಈಗ ನಾಟಕ ಆಡ್ತಿದ್ಯಲ್ಲ, ಸರಿನಾ? ಧಮಕಿ ಆಗ್ತಿದಾರಲ್ಲ ಕರ್ನಾಟಕದಲ್ಲಿ.
ಆಯ್ತಾ? ಓಕೆ, ಅಶ್ವಿನಿ ಅವರೇ, ನೀವು ಹೇಳಿದ್ರಿ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಅನ್ನ ತೋರಿಸಿದ್ರಿ. ಆ ಸ್ಟೇಟ್ಮೆಂಟ್ ವಿರುದ್ಧ ಇವತ್ತು ನಿಮ್ಮ ಪಕ್ಷದ ಒಂದಷ್ಟು ಜನ ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದಾರೆ. ಆಯ್ತಾ, ಇವರ ಸ್ಟೇಟ್ಮೆಂಟ್ ಮೇಲೆ ಕೊಡುವಂತಹ ಕಂಪ್ಲೇಂಟ್ ಅನ್ನೇ ಯಾಕೆ ಪ್ರಜ್ವಲ್ ಅವ್ರ ಮೇಲೇನೆ, ನೀವು ರೇವಣ್ಣ ಅವ್ರ ಮೇಲೇನೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ? ನೀವೇ ಹೋಗಿ ಸ್ವತಃ ನಿಮ್ಮ ಮಹಿಳಾ ಘಟಕದಿಂದ, ಯಾಕೆ ಬರೀ ಕಾಂಗ್ರೆಸ್ನವರೇ ಹೋಗ್ತಾ ಇದ್ದಾರೆ? ಯಾಕೆ ಮಹಿಳಾ ಆಯೋಗದವರೇ ಹೋಗ್ತಾ ಇದ್ದಾರೆ? ನಿಮ್ಮ ಮಹಿಳಾ ಘಟಕ ನೀವೇನ್ ಮಾಡ್ತಾ ಇದ್ದೀರಿ? ನೀವೇ ಹೇಳಿದ್ರಿ ಮಹಿಳೆಯರ ವಿರುದ್ಧ ಆಗಿರುವಂತಹ ಏನೋ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತುತ್ತೀವಿ ಅಂತ ಹೇಳ್ತಾ ಇದ್ದೀರಿ. ಬಟ್ ಆದ್ರೆ ಆ ಧ್ವನಿನ ಮಾತನಾಡಿದವರೇ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಿರಲ್ಲ. ನಿಮ್ಮದೇ ಪಕ್ಷದ ನಾಯಕರು ಹೋಗಿ ಬಿಜೆಪಿಗೆ ಪತ್ರ ಬರ್ದಿದ್ಯೇನು? ಅದು ಸುಳ್ಳ? ಹಾಗಾದ್ರೆ ಸಾವಿರಾರು ವಿಡಿಯೋಗಳಿದೆ, ಇವರಿಗೆ ಟಿಕೆಟ್ ಕೊಡಬೇಡಿ ಅಂತ ಬರ್ದಿದ್ದು ಪತ್ರ ಸುಳ್ಳ? ಅದು ಫೇಕ್? ಹಾಗಾದ್ರೆ 3 ತಿಂಗಳ ಹಿಂದೆನೆ ಬರ್ದಿದ್ದು, ಹೋಗ್ಲಿ ಈಗ ರಿಲೀಸ್ ಮಾಡಿದ್ದಾರೆ ಅನ್ನಂಗೂ ಇಲ್ಲ, ಅವಾಗೇ ರಿಲೀಸ್ ಆಗಿತ್ತು ಅದು. ಅವಾಗೇನು ಕ್ರಮ ತೆಗೆದುಕೊಳ್ಳಿಲ್ಲಲ್ಲ. ಅವಾಗ ಯಾವ ಆಧಾರದ ಮೇಲೆ ಹೇಳ್ತೀರಿ ಅಂತ ಅವ್ರ ಮೇಲೆ ಯಾಕೆ ನೀವು ಸುಮೋಟ ಹಾಕ್ಲಿಲ್ಲ? ಅವ್ರ ಮೇಲೆ ಯಾಕೆ ನೀವು ಕೇಸ್ ಕೊಡ್ಲಿಲ್ಲ? ನಮ್ಮದೇ ಪಕ್ಷದ ನಾಯಕರು, ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಎಲ್ಲರೂ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ, ಕೊಟ್ಟು ಆಗಿದೆ. ಇದರ ಮೇಲೆ ಉಗ್ರ ಕ್ರಮ ಆಗ್ಬೇಕು ಅಂತ. ಇಲ್ಲಿ ಯಾರು ಆಕ್ಷನ್ ತಗೋಬೇಕು, ಯಾರು ಕರ್ಕೊಂಡ್ ಬರ್ಬೇಕು, ಯಾರು ತನಿಖೆ ನಡೆಸಬೇಕು ಅಂತಂದ್ರೆ ಅದು ಸ್ಟೇಟ್ ಗವರ್ಮೆಂಟ್. ಅದು ಯಾರ ಕೈಯಲ್ಲಿದೆ? ಕಾನೂನು ಪ್ರಕಾರವಾಗಿ ನಡಿಬೇಕು ಎಲ್ಲಾನು. ನಾವೇ ಹೇಳ್ತಾ ಇದೀವಲ್ಲ ಕಾಂಗ್ರೆಸ್ ಅವರಿಗೆ, ನಾವು ನಿಮ್ ಜೊತೆ ಇದೀವಿ, ತನಿಖೆನಲ್ಲಿ ಮಾಡಿ ನಾವು ನಿಮ್ ಪರ ನಿಲ್ತೀವಿ, ನ್ಯಾಯ ಗೆಲ್ಬೇಕು, ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ ನಿಲುವು. ಅದನ್ನ ಎಲ್ಲ ನಾಯಕರು ನಾವು ಹೇಳ್ತಾ ಇದೀವಿ ನಮ್ಮ ಬಿಜೆಪಿಯಿಂದ. ಮತ್ತೆ ಇವರು ಕಾಂಗ್ರೆಸ್ ಅವ್ರು ಮಾತಾಡೋದು ಹೆಂಗಿದೆ ಅಂದ್ರೆ, ಇವ್ರಿಗೆ ನಡ್ಸಕ್ ಆಗ್ತಾ ಇಲ್ಲ. ಕುಣಿಲಾರ್ದವ್ರು ನೆಲ ಡೊಂಕು ಅಂತಾರಲ್ಲ, ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಅಂತಾರಲ್ಲ. ದೊಡ್ಡ ನಾಯಕರು ಕೈಲಾಗಲ್ಲ ಅಂತ ಅಲ್ಲ ಶಿಲ್ಪ, ಸಂಬಂಧ ಇಲ್ವಾ? ಒಪ್ಕೊಳ್ಳಿ, ನಮ್ ಕೈಲಾಗಲ್ಲ, ನಿಷ್ಪ್ರಯೋಜಕರು, ಅಪ್ರಯೋಜಕರು ಅಪ್ರಯೋಜಕರು ಬಿಜೆಪಿ ಅವರು, ಬಿಜೆಪಿ ಅವರು ದೇಶ ದೇವರು ಧರ್ಮದ ಚುನಾವಣೆ ನಿಷ್ಪ್ರಯೋಜಕರು, ಅಪ್ರಯೋಜಕರು, ನಿಷ್ಪ್ರಯೋಜಕರು ಬಿಜೆಪಿ ಮಣಿಪುರಕ್ಕೆ 1 ದಿನ ಹೋಗಿ ಮಾತಾಡೋಕ್ಕಾಗಲಿಲ್ಲ. 56 ಇಂಚಿದೆ ಪ್ರಧಾನಿ ಅಲ್ಲಲ್ಲ, ಯಾಕೆ ಮಣಿಪುರಕ್ಕೆ ಹೋಗ್ತಿಲ್ಲ? ಆಯ್ತು, ದೆಹಲಿಯಲ್ಲಿ ರೈತರು ತಿಂಗಳಿಗೆ ಕೊಟ್ಟಿದ್ದಾರೆ, ಯಾಕೆ ಹೋಗಿಲ್ಲ? ದಂಗೆ ಮಾಡಿಸಿದ್ದು ನೀವೇ. ನಿಮ್ಮ ಅಮಿತ್ ಶಾ ಕೇಳಿ, ನಿಮ್ಮ ಗೃಹ ಸಚಿವರು ಕೇಳಿ, ಯಾರು ದಂಗೆ ಮಾಡಿಸಿದ್ರು? 1 ನಿಮಿಷ, ಯಾಕೆ ವಿಚಾರವನ್ನು ಇಷ್ಟೊಂದು ನವೀನ್ ಗೌಡ ಯಾರು? ಕಾರ್ತಿಕ್ ಹಳೆ ಡ್ರೈವರ್ ಪ್ರಜ್ವಲ್ ರೇವಣ್ಣ ಅವ್ರದ್ದು, ಅವನು ಸ್ಕ್ರೀನ್ ಶಾಟ್ಸ್ ಪ್ರತಿಯೊಂದು ಕಳಿಸಿದಾನೆ. ಈ ಪರ್ಸನ್ ಕಾರ್ತಿಕ್ ಗೌಡ ಯಾರು ಅಂತ ಕಾಂಗ್ರೆಸ್ ವಕ್ತಾರರು ಇವತ್ತು ಜನರಿಗೆ ಹೇಳಿ, ಏನ್ ಲಿಂಕ್ ಇದೆ, ಯಾಕೆ ಅವನು ಅವತ್ತು ಸ್ಕ್ರೀನ್ ಶಾಟ್ಸ್ ಎಲ್ಲ ಕಳಿಸಿದಾನೆ, ಯಾರ ಮನುಷ್ಯ? ಉತ್ತರ ಕೊಡಿ ಕರ್ನಾಟಕದ ಜನ. ಅದನ್ನ ಪ್ರಜ್ವಲನ್ ಕೇಳಕ್ ಕೇಳಿ, ರೇವಣ್ಣನ್ ಕೇಳಕ್ ಕೇಳಿ, ನಮ್ಮನ್ನೆಲ್ಲ ಕೇಳಬೇಕಾಗಿಲ್ಲ. ಕುಮಾರಸ್ವಾಮಿ ಅವ್ರನ್ನ ಕೇಳಕ್ ಕೇಳಿ, ಅಲಯನ್ಸ್ ಕುಮಾರಸ್ವಾಮಿ ಅವ್ರನ್ನ ಕೇಳಕ್ ಕೇಳಿ, ಪ್ರಧಾನಮಂತ್ರಿ ಕೇಳಕ್ ಕೇಳಿ, ಅಮಿತ್ ಶಾ ಕೇಳಕ್ ಕೇಳಿ, ಯೋಗಿ ಆದಿತ್ಯನಾಥ್ ಕೇಳಕ್ ಕೇಳಿ, ಈಶ್ವರಪ್ಪನ ಕೇಳಕ್ ಕೇಳಿ. ಹೇಳ್ತಾರೆ ಯಾರು ಅಂತ. ದೇವರಾಜೇಗೌಡ ಕೇಳಕ್ ಕೇಳಿ, ದೇವರಾಜೇಗೌಡರು ಒಂದು ನಿಮಿಷ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ, ಸ್ಕ್ರೀನ್ ಶಾಟ್ಸ್ ಕಳಿಸಿದ್ದಾರೆ. ನಾನು ಯಾರು ಅಂತ ಕೇಳಿದೆ, ತಮ್ಮದೇ ಸ್ವಂತ ಕಾರ್ಯಕರ್ತರನ್ನ ಪಾಕಿಸ್ತಾನದ ನವಾಜ್ ಶರೀಫ್ ಅವರು ಮದುವೆ ಕೂತ್ಕೊಂಡು ಬಿರಿಯಾನಿ ತಿಂದ್ಕೊಂಡ್ರಲ್ಲ, ಪಾಕಿಸ್ತಾನ ನವಾಜ್ ಶರೀಫ್ ಮಗಳು ಬಿರಿಯಾನಿ ತಿನ್ನೋಕೆ ಹೋಗಿರಲ್ಲ, ಅದನ್ನ ಹೇಳಿ. ನಿಮ್ ದೇವರಾಜೇಗೌಡನ್ ಕೇಳಿ. ಹೆಣ್ಣು ಮಕ್ಕಳನ್ನ ಬಳಸ್ಕೊತಾ ಇದ್ದಾರೆ. ಎಲೆಕ್ಷನ್ ಗೆಲ್ಲಕ್ಕೆ ಹೆಣ್ಣು ಮಕ್ಕಳು ಬಳಸ್ಕೊತಾ ಇದ್ದಾರೆ. ಆಯ್ತು, ಶ್ರೀರಾಮ ಶ್ರೀರಾಮನ್ ಬಳಸ್ಕೊತಾ ಇಲ್ಲ ನಾವು. ಕಳಿಸ್ರಿ ಜೈಲಿಗೆ, ಕಳಿಸ್ರಿ, ಹಿಡಿಸಿ ಜೈಲಿಗೆ ಕಳಿಸ್ರಿ ಒಳಗಡೆ. ಅದು ಕೊಡ್ರಿ. ರಾಜ್ಯ ಸರ್ಕಾರ ಎಲ್ಲದಕ್ಕೂ ಬಿಜೆಪಿನೇ ಮಾಡ್ಬೇಕು.
ಈಗ ಜನ ಹೆಂಗೆ ಅಂತಂದ್ರೆ ಇವ್ರ ಮೇಲೆ ಅಲ್ಲಿ ಅನ್ಯಾಯಕ್ಕೊಳಗಾದವ್ರ ಪರವಾಗಿ ಮಾತನಾಡೋರು ಯಾರು ಇಲ್ವಾ? ಹಾಗಾದ್ರೆ ಶಿಲ್ಪ, ನಾನು ಇವತ್ತು ಮಾತಾಡ್ತಿರೋದು ಅವ್ರ ಪರನೇ. ನಾನು ಇವತ್ತು ಮಾತಾಡ್ತಾ ಇರೋದು ಅವ್ರ ಪರನೇ. ಒಂದ್ ನಿಮಿಷ ಮೇಡಮ್. ಇಲ್ಲಿ ಈ ಮನುಷ್ಯನ್ಗೆ ಉಗ್ರ ಶಿಕ್ಷೆ ಆಗಬೇಕು, ಇದು ನಿಜ ಆಗಿದ್ದಿದ್ರೆ ಅನ್ನೋದ್ರ ಜೊತೆಗೆ ಇದನ್ನ ಏನು ಅವರವರ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದಾರಲ್ಲ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಅದನ್ನ ನಾವು ಮಾತಾಡ್ಬೇಕಾದ ಅನಿವಾರ್ಯತೆ ಇದೆ ಇವತ್ತು. ದಿನೇಶ್ ಅವರೇ, ಪಕ್ಷಭೇದ ನಾನು ಇದನ್ನ ಪಕ್ಷಭೇದ ಬಿಟ್ಟೆ ಮಾತಾಡಕ್ ಬಂದಿರೋದು ಈ ವಿಚಾರಕ್ಕೆ ಬಂದಾಗ. ಯಾಕೆ ಅಂದ್ರೆ ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ಬಿಟ್ಟಿದೆ. ಯಾರನ್ನ ಬೇಕಾದ್ರೂ ಸಾಲ್ವ್ ಮಾಡ್ಕೋತಾರೆ. ಇದೇ ದೇವರಾಜೇಗೌಡರು, ಇದೇ ಕಾರ್ತಿಕ್ ಇದೇ ಲಾಸ್ಟ್ ಇಯರು ಈ BJP ಸರ್ಕಾರ ಇದ್ದಾಗಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ ಹೋದ್ರು. ಇವ್ರ ಬಗ್ಗೆ ಎಲ್ಲ ಕಂಪ್ಲೇಂಟೇ ತಗೊಂಡಿಲ್ಲ SP ಲೆವೆಲಲ್ಲಿ. ಕೊನೆಗೆ ದೇವರಾಜೇಗೌಡರು ಇಟ್ಕೊಂಡು ಹೋದ್ಮೇಲೂ ಕಂಪ್ಲೇಂಟು ಅದು ಅಂಥ ಲೆವೆಲಲ್ಲಿ ಸಾಲ್ವ್ ಆಗಲೇ ಇಲ್ಲ. ಅಂದರೆ ಇವತ್ತು ಕರ್ನಾಟಕದಲ್ಲಿ ಹೆಂಗಿದೆ ಅಂದರೆ ಗುಂಡಾಗಿರಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೂ ಕಂಪ್ಲೇಂಟ್ ಅದು ನಾನು ಹೇಳ್ತಾ ಇದ್ದೀನಲ್ಲ, ಕರ್ನಾಟಕದಲ್ಲಿ ಗುಂಡಾಗಿರಿ ಈ ಪೊಲಿಟಿಕಲ್ ಪವರ್ ಇತ್ತು ಅಂದ್ರೆ ಅವ್ರು ಏನ್ ಬೇಕಾದ್ರು ಮಾಡ್ಕೋಬಹುದು, ಯಾರ ಆಸ್ತಿ ಬೇಕಾದ್ರು ಕಿತ್ಕೋಬಹುದು. ಒಂದ್ ನಿಮಿಷ ಸ್ವಾಮಿ, ಒಂದ್ ನಿಮಿಷ. ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಮಾಗಡಿ ತಾಲೂಕಲ್ಲಿ. ನಂದು ಓನ್ ಜಮೀನ್ಗೆ ಯಾವನೋ ರಾಜಕಾರಣಿ ಇದ್ದಾನೆ ಅಲ್ಲಿ, ಲೋಕಲ್ JDS ಅವರು, ಅವರ ಪುಡಾರಿಗಳು ನನಗೆ ಧಮಕಿ ಹಾಕ್ತಾರೆ. ಇವತ್ತು ವ್ಯವಸ್ಥೆ ಹೆಂಗಿದೆ ಅಂದರೆ ಯಾವ ಲೆವೆಲ್ಗೆ ಕುಲ್ಗೆಟ್ಟೋಗಿದೆ ಅಂದರೆ ನೀವು ನ್ಯಾಯ ಸಿಕ್ಕಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಸಿಕ್ಕಲ್ಲ. ಇವತ್ತು ಯಾವ ವ್ಯವಸ್ಥೆ ಇದೆ ಅಂದರೆ ಅವನಿಂದ ಒಬ್ಬ ಪುಡಾರಿ ಇದ್ರೆ ಮುಗೀತು. ಈ ವ್ಯವಸ್ಥೆ ಇದ್ದಾಗ ನಮ್ಮಂಥ ಡಬಲ್ ಡಿಗ್ರಿ ಹೋಲ್ಡರ್ಸ್ಗಳಿಗೆ ಇವತ್ತು ವ್ಯವಸ್ಥೆಯಲ್ಲಿ ಹೋರಾಟ ಪಟ್ಟಿ ಸಾಯ್ತಾ ಇದ್ದೀವಿ. ಇನ್ನು ಅಮಾಯಕರುಗಳು ಏನು ಮಾಡ್ತಾರೆ ಈ ವ್ಯವಸ್ಥೆಯಲ್ಲಿ, ಈ ಕಿತ್ತೋದ ವ್ಯವಸ್ಥೆಯಲ್ಲಿ? ಈ ಪಾಪಿಗಳು ನಾನು ಹೇಳ್ತೀನಿ, ಇವತ್ತು ಈ ಏನು ಸಿದ್ದರಾಮಯ್ಯನವರು ಕೂಡ ನಾನು ಹೇಳ್ತೀನಲ್ಲ, ಸರಿಯಾದ ರೀತಿ ತನಿಖೆ ನಡೆಸ್ತಾ ಇಲ್ಲ. ತನಿಖೆ ಸರಿಯಾಗಿ ಮಾಡಿಸ್ಬೇಕು. ಮಹಿಳೆಯರಿಗೆ, ಸಂತ್ರಸ್ತರಿಗೆ ಸಪರೇಟ್ ನಾನು ಹೇಳ್ತೀನಲ್ಲ, ತನಿಖೆ ಹೇಳ್ತೀನಿ ಮೇಡಮ್. ಸಹಾಯವಾಣಿ ರಚನೆ ಮಾಡಿದ ಮೇಲೆ ನೋಟಿಸ್ ಕೊಟ್ಟ ಮೇಲೆ ನೋಟಿಸ್ ಕೊಟ್ಟ ಮೇಲೆ ಬಂದು ತನಿಖೆಗೆ ಹಾಜರಾಗಬೇಕಾಗಿರೋದು ಯಾರು? ಅವರನ್ನು ರಕ್ಷಣೆ ಮಾಡ್ತಿರೋರು ಯಾರು? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬೇಡ ನಮ್ಗೆ. ಸಹಾಯವಾಣಿ ಕೊಡಿ ಮಹಿಳೆಯರಿಗೆ. ನೋಡ್ತಾ ಇದೀವಿ ಈಗ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿದೆ ಅಂತ. ಎಸ್ ಕುಮಾರ್ ಅವರು, ಅಂದ್ರೆ ಇಲ್ಲಿ ಕೇವಲ ಒಂದೆರಡು ಆಯಾಮದಲ್ಲಿ ಮಾತ್ರ ಪ್ರಕರಣವನ್ನ ನೋಡೋದ್ರ ಜೊತೆಗೆ ಕೇವಲ ಎಚ್ಚರಿಕೆ ಕೊಟ್ಟರೆ ಸಾಲದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಕೂಡ ಗೊತ್ತಿದೆ, ವಾಟ್ಸಪ್ನಲ್ಲಿ ಫಾರ್ವರ್ಡ್ ಮೆಸೇಜ್ಗಳನ್ನು ಮಾಡಿದ್ರೆ ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದನ್ನು ಕೂಡ ಟ್ರ್ಯಾಕ್ ಮಾಡುವಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ನಮ್ಮಲ್ಲಿದೆ. ಬಟ್ ಅದಕ್ಕೆ ಬ್ರೇಕ್ ಹಾಕುವ ಕೆಲಸ ಯಾರೂ ಮಾಡ್ತಾ ಇಲ್ಲ. ದಿನಕ್ಕೊಬ್ಬ ಮಹಿಳೆಯರದ ಏನೋ ಈ ಒಂದು ವಿಕೃತ ಮನಸ್ಥಿತಿಯಲ್ಲಿ ಮಾಡಿರುವಂತಹ ವಿಡಿಯೋಗಳನ್ನು ಇನ್ನಷ್ಟು ಅತಿ ವಿಕೃತ ಮನಸ್ಸುಗಳನ್ನ ಆನಂದವಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರೋದು ಮತ್ತೊಂದು ವಿಪರ್ಯಾಸ. ಏನು ಹೇಳ್ತೀರಿ ಇದಕ್ಕೆ ಜವಾಬ್ದಾರಿ? ಖಂಡಿತ ನಾನೊಂದು ಸರ್ಕಾರ ಪರವಾಗಿ ಮಾತನಾಡಬೇಕು ಅಂತಂದರೆ, ಸರ್ಕಾರ ತನ್ನ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕೋ ಆ ಚಟುವಟಿಕೆಗಳನ್ನು ದಿನನಿತ್ಯ ನಡೆಸ್ತಾ ಇದ್ದೆ. ಈಗ AAPಯ ಸದಸ್ಯರು, ನಮ್ಮ ವಕ್ತಾರರು ಹೇಳದಂತೆ, ಖಂಡಿತ ನೀವು ಹೇಳಿದ ಮಾತು ನಾವು ಸಜೆಷನ್, ಅದು ಒಳ್ಳೆ ಸಜೆಷನ್ನು, ಒಪ್ಕೋತೇವೆ ನಾವು ಅದನ್ನು. ಯಾವುದೇ ಒಳ್ಳೆಯ ವಿಚಾರಗಳಿಗೆ ನಮ್ಮ ಕಡೆಯಿಂದ ಅದಕ್ಕೆ ಸಮ್ಮತಿ ಇದೆ ಮತ್ತು ನಾವು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೇವೆ. ಖಂಡಿತ ಆ ಥರದ್ದು ಒಂದು ಏನಾದ್ರು ಬಂದರೆ ಆ ಮಹಿಳೆಯರಿಗೆ, ಆ ಸಂತ್ರಸ್ತರಿಗೆ ಆ ಥರದ್ದು ಭಯ ಇದೆ, ಆ ಥರ ಭಯ ಸೃಷ್ಟಿ ಮಾಡ್ತಿದ್ದಾರೆ. ಇವತ್ತು ನೀವು ಇನ್ನೂ ಒಂದು ಪ್ರಕರಣ ಹೇಳಿದ್ರಿ, ಅಲ್ಲಿ ಇವರು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಖಂಡಿತ ಆ ಹೆಣ್ಮಕ್ಳು ಪರವಾಗಿದ್ದೇವೆ ನಾವು. ಮಹಿಳೆಯರಿಗೋಸ್ಕರನೇ ಗೃಹ ಜ್ಯೋತಿ, ಬಸ್ ಫ್ರೀ ಇವೆಲ್ಲ ಮಾಡಿರೋರು ನಾವು. ಒಂದು ನಿಮಿಷ ಸರ್, ಒಂದು ನಿಮಿಷ ನಾನೇನು ಹೇಳ್ತಿದ್ದೇನೆ, ಮಹಿಳೆಯರಿಗೆ ಯಾರಿಗೆ ಮೇಡಮ್ ನಾವು ಹೆಣ್ಣು ಮಕ್ಕಳಿಗೆ ಅಷ್ಟು ಗೌರವ ಕೊಡೋರು ಆಯ್ತಾ.
ನಮ್ಮ ಪಕ್ಷದ ಸಿದ್ಧಾಂತ ಅದು. ಇಲ್ಲ ಸಿದ್ಧಾಂತ ಅದು. ನಮ್ಮ ಪಕ್ಷದ ಸಿದ್ಧಾಂತ 200 ಕೋಟಿ ಮಹಿಳೆಯರು ಬಸ್ಸಲ್ಲಿ ತಿರುಗಾಡಿದ್ದಾರೆ. ಒಂದ್ ನಿಮಿಷ ಹಂಗೆಲ್ಲ ನೀವು ಹೆಗ್ಗಳಿಬಿಡಿ. ನಾನು ಕೇಳ್ತಾ ಇದ್ದೀನಿ, ನೀವ್ ಹೇಳಿದ ಮಾತನ್ನ ನಾವು ಒಪ್ಕೊಂಡಿದ್ದೇವೆ. ನಾವು ಸಹಾಯವಾಣಿ ಬಿಡುಗಡೆ ಆ ಹೆಣ್ಣು ಮಕ್ಕಳಿಗೆ ಯಾರು ಭಯ ಇದೆಯೋ, ಅವ್ರಿಗೇನು ತೊಂದರೆ ಆಗ್ತಿದೆಯೋ ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಗೃಹ ಇಲಾಖೆ ಸದಾ ಸಿದ್ಧ ಇದೆ. ಆ ಥರದ ಸಂತ್ರಸ್ತರ ಮಹಿಳೆಯರು ಧೈರ್ಯವಾಗಿ ಬಂದು ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ತಮಗಾಗಿರುವ ದ್ರೋಹ, ಅನ್ಯಾಯ ಅಥವಾ ಇನ್ನೇನೇನೋ ಆ ಪದಗಳೆಲ್ಲ ಬಳಸೋದು ಬೇಡ. ನಾವು ವಿದ್ಯಾವಂತ ಸಮಾಜದಿಂದ ಬಂದಿದ್ದೇವೆ. ಆ ಪದಗಳೆಲ್ಲ ಯಾರ್ಯಾರು ಬಳಸ್ಕೋಬೋದು. ನೀವು ಹೇಳಿದ್ರಿ ಎಲ್ಲ ಕಡೆ ಹರಿದಾಡ್ತಿದೆ, ನಾವು ಇಷ್ಟು ಟೆಕ್ನಾಲಜಿಲಿ ಮುಂದೆ ಇದ್ದೀವಿ ಅಂತ. ಖಂಡಿತವಾಗಿ ಅದಕ್ಕೂ ಕೂಡ ಏನಾದ್ರು ಪರಿಹಾರ ಪೊಲೀಸ್ ಇಲಾಖೆಯವರು ಕಂಡುಹಿಡಿತಾರೆ. ಮತ್ತು ಅದು ಯಾರ್ಯಾರು ಹರಿಬಿಡ್ತಿದ್ದಾರೆ ಹಾಸನ ಬೀದಿಲಿ ಚೆಲ್ಲಾಡಿ ದೇವರಾಜ ಫ್ರೆಂಡ್ಸ್ ಅಲ್ವಾ? ದೇವರಾಜ ಫ್ರೆಂಡ್ಸ್ ಅಲ್ಲ ಗೊತ್ತಾ ನಿಮ್ಗೆ? ಹಂಗಾರೆ ಈಗ ಒಂದು ಅವರೇ ಹೇಳಿದಾರಲ್ಲ, ಆ ಕೆಲಸ ಮಾಡ್ತಾರೆ. ನಿರೀಕ್ಷಣಾ ಜಾಮೀನ್ಗೆ ಹೋಗಿರೋರು ಯಾರ್ಯಾರು ಮಾಡ್ತಾರ ಕೆಲಸ? ಅಶ್ವಿನಿ ಅವರು ನಿಮಗೆ ಈ ಪ್ರಶ್ನೆಯನ್ನ ಕೇಳ್ತೀನಿ. ಅಂದ್ರೆ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಕೇವಲ ಅಲ್ಲಿರುವಂತಹ ಹೆಣ್ಣು ಮಕ್ಕಳ ಒಂದು ಚಿತ್ರಗಳನ್ನ ಏನು ಹರಿಬಿಡ್ತಾ ಇದ್ದಾರೆ, ಬಟ್ ಆದರೆ ಅವ್ರಿಗೆ ಎಲ್ಲಿ ಅವರು ಯಾರು ಅವ್ರ ಮೂಲವನ್ನ ಹುಡುಕಿ ಅವ್ರ ಇಡೀ ಕುಟುಂಬನೇ ಒಂದು ರೀತಿಯಾಗಿ ಎಲ್ಲೂ ತಪ್ಪೆ, ಇವ್ರು ಮಾಡಿರೋದು ತಪ್ಪೆ, ಅವ್ರು ಮಾಡಿರೋದು ತಪ್ಪೆ. ಆದರೆ ಇವತ್ತು ಯಾವ ಮಟ್ಟಕ್ಕೆ ನಿಲ್ಲಿಸ್ತಾ ಇದ್ದಾರೆ ಆ ಇಡೀ ಕುಟುಂಬಗಳನ್ನ ಅಂತಂದರೆ, ತಲೆ ಎತ್ಕೊಂಡು ತಿರ್ಗೋದಕ್ಕಾಗ್ತಾ ಇಲ್ಲ, ಕೆಲಸಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ. ಅಂದರೆ ಆ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು ಇನ್ನೂ ಮುಂದುವರಿತಾ ಇದೆ. ಅಂದರೆ ಎಲ್ಲರಿಗೂ ಒಂದು ಕೆಟ್ಟ ಕುತೂಹಲ ಅಂತ ಹೇಳ್ತೀವಿ. ಕುತೂಹಲ ಅಂದರೆ ಬರೀ ಕುತೂಹಲ ಬೇರೆ, ಕೆಟ್ಟ ಕುತೂಹಲ ಬೇರೆ, ಆಯಿತಾ? ಯಾರಿದ್ದಾರೆ ನೋಡಬೇಕು, ಅಂದರೆ ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಥರದ ಮನಸ್ಥಿತಿಗಳು ಹೆಚ್ಚಾಗ್ತಾ ಇದೆ. ಅಂತಹ ಒಂದು ಸಮಾಜ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ ನಿಮ್ಮ ಪಕ್ಷದ ದೇವರಾಜ್ ಗೌಡ ಮಾಡಿದ್ದಾರೆ ಅಂತ. ಒಂದು ನಿಮಿಷ ಸರ್, ಅವ್ರು ಹೇಳ್ತಾರೆ ಹಾಸನದ ಬೀದಿಯಲ್ಲಿ ಪೆನ್ ಡ್ರೈವ್ಗಳನ್ನ ಹಂಚಿದ್ದು ಕಾಂಗ್ರೆಸ್ನವರು ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ಯಾರನ್ನ ನಂಬೋದಿಲ್ಲ, ಯಾರನ್ನ ದ್ವೇಷ ಮಾಡೋದು, ಯಾರನ್ನ ನಾನು ಅದನ್ನೇ ಹೇಳೋದು. SIT ತನಿಖೆ ಏನ್ ನಡೀತಾ ಇದೆ, ಪ್ರತಿಯೊಂದು ಆಚೆ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಎಲ್ರಿಗೂ ಶಿಕ್ಷೆ ಆಗ್ಲಿ. ಶಿಲ್ಪ ಅವರೇ, ಹೆಣ್ಣು ಮಕ್ಕಳನ್ನ ದಯವಿಟ್ಟು ಬಿಟ್ಬಿಡಿ, ಅವ್ರ ಮಾನ ಮರ್ಯಾದೆ ಜೊತೆ ಆಟ ಆಡಬೇಡಿ, ಇಷ್ಟೇ ನಾನು ಹೇಳೋ ಅಂಥದ್ದು, ಆಯ್ತಾ? ಮತ್ತೆ ನಾನು ಇನ್ನೊಂದು ಹೇಳೋದೇನೆಂದರೆ, SIT ಒಂದು ಸೆಪ್ರೇಟ್ ಕೇಸ್ ಹಾಕಬೇಕು. ಇವಾಗ ಇದು ಮಾಡಿರೋದು ಎಷ್ಟು ತಪ್ಪೋ ಇದನ್ನಿಷ್ಟು ಜಗಜ್ಜಾಹೀರ ಮಾಡಿ ಹೆಣ್ಣಿಗೆ ಎಲೆಕ್ಷನ್ ಆದಮೇಲಿಂದ ಕಾಂಗ್ರೆಸ್ನವ್ರು ಆ ಹೆಣ್ಮಕ್ಳ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಯಾರೇ ಆಗಲಿ, ಇವರಾಗಲಿ ಅವರಾಗಲಿ, ಆ ಮಕ್ಕಳ ಕತೆ ಏನಾಗಬೇಕು, ಅವ್ರ ಕುಟುಂಬಗಳ ಕತೆ ಏನಾಗಬೇಕು, ಇಡೀ ಹಾಸನದಲ್ಲಿ ಅದೆಲ್ಲ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತಂದರೆ ನಾಳೆ ದಿನ ಅವ್ರ ಮನೆ ಅಪ್ಪ ಅಮ್ಮ ಅತ್ತೆ ಮಾವ ಮದುವೆ ಆಗಿರೋ ಹೆಣ್ಮಕ್ಳು ಇದ್ದಾರೆ, ಮಕ್ಕಳು, ಅವ್ರ ಕತೆ ಎಲ್ಲ ಹೇಗೆ ಶಿಲ್ಪ ಹೆಂಗೆ ಫೇಸ್ ಮಾಡ್ತಾರೆ ಪಬ್ಲಿಕ್ನ ಅಲ್ಲಿ, ಅದ್ರ ಬಗ್ಗೆ ಯಾರೂ ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ. ನನ್ನ ಇದು ಏನಂದರೆ, ನಿಲುವೇನಂದರೆ, ಇಲ್ಲಿ ಆದಷ್ಟು ಬೇಗ ಅವ್ರನ್ನ ಎಲ್ಲಿದ್ದಾರೋ ಅರೆಸ್ಟ್ ಮಾಡಿ ಕರ್ಕೊಂಬನ್ನಿ, ಬೇಗ ತನಿಖೆ ಕಂಪ್ಲೀಟ್ ಮಾಡಿ. ಇಫ್ ಹಿ ಈಸ್ ಡನ್ ದ ಮಿಸ್ಟೇಕ್, ದಯವಿಟ್ಟು ಅತ್ಯಂತ ಕಠಿಣ ಉಗ್ರ ಕ್ರಮವನ್ನು ತಗೊಳ್ಳಿ ರಾಜ್ಯ ಸರ್ಕಾರ. ನ್ಯಾಯದ ಪರವಾಗಿ ನಾವಿದ್ದೀವಿ, ನೀವು ಏನು ಮಾಡಿದ್ರು ನ್ಯಾಯಯುತವಾಗಿ ನಾವು ನಿಮ್ಮ ಜೊತೆ ಇದ್ದೀವಿ. ದಯವಿಟ್ಟು ಹೆಣ್ಮಕ್ಳನ್ನ ಇದು ಮಾಡಿಬಿಡಿ. ಮತ್ತು ಇನ್ನೊಂದೇನೆಂದರೆ, ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ಒಕ್ಕಲಿಗ ನಾಯಕ ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು, ಅವ್ರ ಕುಟುಂಬಗಳನ್ನ ಬೀದಿಗೆ ತಂದು ಇದೆಲ್ಲ ಮಾಡ್ತಾ ಇರೋದು ಸರಿ ಇಲ್ಲ. ಸೊ ಅದನ್ನು ದಯವಿಟ್ಟು ಎಚ್ಚೆತ್ಕೊಳ್ಳಿ ನಾಯಕರಾಗಿರೋದು. ಬಿಕಾಸ್ ಪರ್ಸನಲಿ ಆಸ್ ಲೀಡರ್ಸ್ ವಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಎವ್ರಿಬಡಿ ಇನ್ ದ ಸ್ಟೇಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಆಯಿತಾ? ನಾನು ಹೇಳೋದು ಬಿಕಾಸ್ ಚಿಕ್ಕಂದಿಂದ ನಾವು ನೋಡ್ಕೊಂಬಂದಿದ್ದೀವಿ ಎಲ್ಲ ನಾಯಕರನ್ನ, ಆಯಿತಾ? ಅವ್ರು ಒಂಥರ ನಮಗೆ ಒಂದು ಮಾಡೆಲ್ ಥರ ನಿಲ್ತಾರೆ. ಬಟ್ ಈ ಥರ ವಿಷಯಗಳಿಗೆ ದಯವಿಟ್ಟು ಎಳ್ಕೊಂಬಂದು ನಿಮ್ಮ ಮೇಲಿರೋವಂಥ ಗೌರವನೂ ಕಳ್ಕೋಬೇಡಿ. ಆ್ಯಂಡ್ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಶೀಲದ ಜೊತೆ ಆಟ ಆಡಬೇಡಿ, ಇದನ್ನೇ ನಾನು ಹೇಳೋದು. ಸೊ ತನಿಖೆ ಬೇಗ ಅಂದರೆ ಬೇಗ ಆಗಬೇಕು. ಆ್ಯಂಡ್ ಎಸ್ ಅಫ್ಕೋರ್ಸ್ ಅವ್ರು ಹೇಳ್ತಾ ಇದ್ರು ಅವಾಗಲೇ ಕಾಂಗ್ರೆಸ್ನವರು BJP ವಾಷಿಂಗ್ ಮಿಷಿನ್ ಇದ್ದಂಗೆ ಅಂತ. ಹೌದು, BJP ವಾಷಿಂಗ್ ಮಿಷಿನ್ನೇ, ಕ್ಲೀನ್ ಮಾಡಿ ಕಚಡನೆಲ್ಲ ಆಚೆ ಬಿಸಾಕುತ್ತೆ. BJPನಲ್ಲೂ ಅಷ್ಟೇ, ತಪ್ಪಿತಸ್ಥರಿದಾರ ಅವ್ರನ್ನ ಆಚೆ ಬಿಸಾಕ್ತಿವಿ, ಶಿಕ್ಷೆ ಕೊಡ್ಲಿ, ಪ್ರತಿಯೊಂದನ್ನು ಮಾಡೋದು. ಹೌದು, ವಾಷಿಂಗ್ ಮಿಷಿನ್ನೇ. ಯಾಕೆಂತಂದ್ರೆ ಮೊನ್ನೆ ರಮೇಶ್ ಕುಮಾರ್ ಅವ್ರ ಸ್ಟೇಟ್ಮೆಂಟ್ ನಾವೇನು ಅಂತ ನೋಡಿದೀವಲ್ಲ ಶಿಲ್ಪ ಅವರೇ, ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು, ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಟ್ಟು ಮಾತಾಡಿದ್ದಾರೆ. ಇದೇ ರಮೇಶ್ ಕುಮಾರ್ ಅವ್ರು ಏನ್ ಹೇಳಿದ್ರು, ಒಂದು ಇದರಲ್ಲಿ ರೆಕಾರ್ಡ್ ಆಗಿದೆ ಸದನದಲ್ಲಿ, ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ನಿಮ್ಮ ಶಾಸಕರೆಲ್ಲ ಕಡ್ಲೆಕಾಯಿ ತಿಂತಿದ್ರ ವಿಧಾನಸಭೆಯಲ್ಲಿ? ನಿಮ್ಮ ಶಾಸಕರೆಲ್ಲ
ವಿಷಯಾಂತರ ಮಾಡ್ಬೇಡಿ. ವಿಷಯಾಂತರ ಮಾಡ್ತಿರೋದು ಒಂದು ನಿಮಿಷ, ನಿಮ್ಮ ಶಾಸಕರು, please. ನಿಮ್ಮ ಯಡಿಯೂರಪ್ಪ ಅವ್ರ ಮಗ ದಯವಿಟ್ಟು ಒಂದು ನಿಮಿಷ ಕಣ್ಣ ಕೈ ತಿಂತಾ ಇದ್ರ. ಶಾಸಕರೆಲ್ಲ ಒಂದ್ ನಿಮಿಷ, ಒಂದ್ ಆ ಕಡೆ ಹೇಳಿದ್ರೆ ನಾಲ್ಕೈದು ನಮ್ಮ ಕಡೆಗೂ ತೋರಿಸ್ತೆ ಮೇಡಮ್. ಹೇಳುವ ಮುನ್ನ ದಯಮಾಡಿ ಯೋಚನೆ ಮಾಡಿ ವಿಷಯ ಮಾತ್ರ ಮಾತಾಡಿ. ಓಕೆ ಎಸ್ ಕುಮಾರ್ ಅವರೇ, ಅಂತಿಮವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ, ಅದರಲ್ಲೂ ಮತದಾರರ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಒಂದು ಹಂತ. ಅಂದ್ರೆ ಇದರ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ತಾ ಇದೆಯಾ? ಅಂತಿಮವಾಗಿ ಏನ್ ಹೇಳ್ತೀರಿ ಮೇಡಮ್? ಈ ಹುಬ್ಳಿ ಪ್ರಕರಣನ ಹಂಗ್ ತಿರುಗಿಸ್ಬಿಟ್ರೆ ಅವರು ತಗೋತಾ ಇದ್ದಾರೆ ಅಂತ ಅರ್ಥನಾ? ನೀವ್ ಹೇಳಿದ್ರಿ ತಗೋತಿದ್ದಾರೆ ಅಂತ ಹೇಳಾಗಿದೆ, ನೀವು ಹೇಳಾಗಿದೆ, ಅದನ್ನ ಹೇಳಾಗಿದೆ ನೀವು. ಎಲ್ಲಾದ್ರೂ ಕೇಳ್ತಾ ಇದ್ದೀನಿ ಸರ್. ಇಡೀ ರಾಜ್ಯದ ಜನತೆ ಯಾಕಷ್ಟೊಂದು ಕುಮಾರಸ್ವಾಮಿ ಅವರ ಅಣ್ಣನ ಮಗ, ಫೋನ್ ನಂಬರ್ ಇದೆ, ಎಲ್ಲ ಇದೆ. ಬಾಪ ಇಲ್ಲಿ ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಿದೆ, ನಾವು ಇಂಥ ಫ್ಯಾಮಿಲಿಯವರು ಅಂತ ಎದೆ ತಟ್ಕೊಂಡು ಹೇಳ್ಕೊಳ್ಳೋಂಥವ್ರು, ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡೋರು, ಬೇರೆಯವ್ರ ಹಗರಣಗಳನ್ನೆಲ್ಲ ತಗೊಂಬಂದು ಬೀದಿಗಿಡೋರು, ಒಂದ್ ನಿಮಿಷ ಕರ್ಕೊಂಬಂದು SIT ಮುಂದೆ ನಿಲ್ಸಕ್ಕೆ ಏನ್ ನಿಮ್ಗೆ ಭಯ? ನೀವು ಸಚ್ಚಾರಿತ್ರೆ ಆಗಿದ್ರೆ ಕರ್ಕೊಂಬಂದು ನಿಲ್ಸಿ. ನಮ್ಮ ಅಪ್ಪನ ಬಗ್ಗೆ ನನ್ನ ಬಗ್ಗೆ ಏನರ್ಥ? ಏನ್ ಹೇಳ್ತೀರಿ ಅಂತಿಮವಾಗಿ? ಇವತ್ತು ದೇಶ ಮತ್ತೆ ರಾಜ್ಯದಲ್ಲಿ ನ್ಯಾಯಾಂಗ ಮತ್ತೆ ಕಾನೂನು ಮೇಲೆ ಜನರಿಗೆ ಭರವಸೆ ಹೋಗ್ತಾ ಇದೆ. ಈ ಭರವಸೆನ ಮತ್ತೆ ಜನರಲ್ಲಿ ಬರ್ಬೇಕಂದ್ರೆ ಏನು ದುಷ್ಕರ್ಮಿಗಳವ್ರ ಇವರು, ಪೆನ್ ಡ್ರೈವ್ನ ಹಂಚಿರೋರು ಇರ್ಬೋದು, ಕೃತ್ಯ ಮಾಡಿರೋರು ಇರ್ಬೋದು, ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಮೊದಲೇ ಗೊತ್ತಿದ್ದು ಇವೆಲ್ಲ, ಕೇಂದ್ರ ಸರ್ಕಾರ ಇಂಟರ್ಫರೆನ್ಸ್ ಆಗ್ಬೋದಿತ್ತು. ದೇವರಾಜೇಗೌಡರ ಹತ್ರ ಪೆನ್ ಡ್ರೈವ್ ಇದೆ ಅಂದಾಗ ಅದನ್ನ ತನಿಖೆ ಮಾಡಿ ಅದ್ರ ಮೇಲೆ ಆಕ್ಷನ್ ತಗೋಬೋದಿತ್ತು, ನಿಲ್ಲಿಸಬಹುದಿತ್ತು. ಇದನ್ನ ಫ್ಲಡ್ ಆಗಕ್ಕೆ ಬಿಡ್ಬೋದು. ಇವರು ಬರೀ ಟಿಕೆಟ್ ವಿಷಯ, ಅಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಶಿಕ್ಷೆ ಕೊಡಿಸಬಹುದಾಗಿತ್ತು ಅಂತ ಹೇಳ್ತಲ್ಲ. ಬರೀ ಟಿಕೆಟ್ ಕೊಟ್ಟರು, ಟಿಕೆಟ್ ಅದೇ ಇದು ರಾಜಕೀಯ ಆಂಗಲ್ ಅಲ್ಲೇ ಯೋಚನೆ ಮಾಡ್ತೀರಾ ಎಲ್ಲರೂ ಅಂತ. ಅದೇ ಬಿಜೆಪಿ ಅವರಿಗೆಲ್ಲ ಯಾಕೆ ಶಿಕ್ಷೆ ಕೊಡಲಿಲ್ಲ? ಓಕೆ ಫೈನ್, ಎಸ್ ಕ್ವಿಕ್ ಆಗಿ ಏನ್ ಹೇಳ್ತೀರಾ ಅಶ್ವಿನಿ ಅವರು? ನೋಡಿ, ಆದಷ್ಟು ಬೇಗ ತನಿಖೆ ಆಗ್ಬೇಕು, ಅವ್ರು ಎಲ್ಲಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಕಳಿಸ್ಬೇಕು. ಬಿಜೆಪಿ ಅಧಿಕಾರ ಮಾಡೋದು ಬಿಜೆಪಿ ಕೇಂದ್ರ ಸರ್ಕಾರ ವಿದೇಶದಲ್ಲಿ ಧನ್ಯವಾದಗಳು, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಎಲ್ಲರೂ ರಾಜಕೀಯ ಆಯಾಮದಿಂದ ನೋಡೋದನ್ನ ಬಿಟ್ಟು ಹೊರಗಡೆ ಬಂದು ಈ ವಿಷಯವನ್ನು ನೋಡಬೇಕಾಗತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಇಂತಹ ಒಂದು ವಿಕೃತ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಆತನಿಗೆ ಎಂಥ ಶಿಕ್ಷೆ ಆಗತ್ತೆ, ಅದೇ ರೀತಿಯಾಗಿ ಇದನ್ನು ಮನೆ ಮನೆಗೂ ಹಂಚಿದವರಿಗೆ ಯಾವ ಥರ ಶಿಕ್ಷೆ ಆಗ್ತಾ ಇತ್ತು, ಅದನ್ನು ಸಾಮಾನ್ಯ ಪ್ರಕರಣ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಗಮನಿಸಿ ಮತ್ತು ಸಾಮಾನ್ಯ ವ್ಯಕ್ತಿ ಅಂತ ಗಮನಿಸಿ ಯಾವ ಥರ ನಿಷ್ಕರಣೆಯಾಗಿ ಕಾನೂನು ಅನ್ನೋದು ಎಲ್ರಿಗೂ ಕೂಡ ಒಂದೇ ಅಂತಾರಲ್ಲ, ಭಾಷಣ ಬಿಗ್ತಾರಲ್ಲ, ಅದನ್ನು ಇಲ್ಲಿ ಅಪ್ಲೈ ಮಾಡಲಿ. ಅದು ರಾಜ್ಯ ಸರ್ಕಾರನೇ ಆಗಿರ್ಬೋದು, ಕೇಂದ್ರ ಸರ್ಕಾರನೇ ಆಗಿರಬಹುದು, ಯಾರೇ ಆಗಿರಬಹುದು. ಸೊ ಅದರ ಮೂಲಕ ಇದನ್ನು ಪರಿಣಾಮವಾಗಿ ಮಾಡಲಿ. ಅದು ಬಿಟ್ಟು ರಾಜಕೀಯ ದಾಳವನ್ನಾಗಿಸ್ಕೊಂಡು ನೀವು ಮಾಡಿದ್ದು, ನೀವು ಹಂಚಿದ್ದು, ನೀವು ತಪ್ಪು ಮಾಡಿದ್ದು ಅನ್ನೋದನ್ನು ಫಸ್ಟು ಬಿಡಲಿ. ಆ ಮನಸ್ಥಿತಿಯಿಂದ ಹೊರಗೆ ಬರಲಿ. ಇದು ಮತದಾರರ ಮೇಲೆ ಪರಿಣಾಮ ಬೀರದಿರಲಿ. ನಿಮ್ಮ ಅಭ್ಯರ್ಥಿಯನ್ನು, ಸೂಕ್ತ ಅಭ್ಯರ್ಥಿಯನ್ನು ನೋಡಿ ಅಟ್ಲೀಸ್ಟ್ ನೀವು ಇನ್ನಾದರೂ ಕಣ್ಣಿಗೆ ಕಟ್ಟಿರುವಂತಹ ಅಣೆಪಟ್ಟಿಯನ್ನು ತೆಗೆದು ನಿಮಗೆ ಸೂಕ್ತ ಅನಿಸುವಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ, ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.